afternoon, everyone. Good afternoon, sir. Good afternoon, sir. Good afternoon, sir. ಊಟ ಆಯ್ತಾ ಎಲ್ಲರೂ? Good afternoon, sir. ವೆರಿ ಗುಡ್ ಆಫ್ಟರ್ನೂನ್. ವೆರಿ ಗುಡ್ ಆಫ್ಟರ್ನೂನ್. ಊಟ ಆಯ್ತಾ ಎಲ್ಲರದು? ಆಯ್ತು ಸರ್, ಆಯ್ತು. ಗುಡ್. ಆಯ್ತು ಸರ್. ನಿಮ್ದು? ಎಷ್ಟು ಜನ ಹೊಸಬ್ರು ಇದ್ದೀರಾ ಇಲ್ಲಿ? ಆಯ್ತು ಸರ್, ಆಯ್ತು. I think there are few people who joined today only. Correct. Yes, sir. ಓಕೆ. ಸೊ ಸ್ವಲ್ಪ ನಿನ್ನೆ ಏನೇನು ಕ್ಲಾಸ್ ಮಾಡಿದ್ವಿ, ಏನೇನು ಸೆಷನ್ಸ್ನ ಮಾಡಿದ್ವಿ, ಸೊ ಏನೇನು ಪಾಠನ ಮಾಡಿದ್ವಿ, ಸೊ ಎಲ್ಲ ಒಂದ್ಸಲ ರೀಕ್ಯಾಪ್ ಮಾಡೋಣ. ಓಕೆ. ಸೊ ಹೊಸಬ್ರಿಗೆಲ್ಲ ಅಟ್ಲೀಸ್ಟ್ ಲೆಟ್ ದೆಮ್ ಗೋ ಥ್ರೂ ಇಟ್ ಒನ್ಸ್. ಓಕೆ. ಸೊ ಹೂ ಕ್ಯಾನ್ ಟೇಕ್ ದ ಇನಿಷಿಯೇಟಿವ್? ಏನೆಲ್ಲ ಕಲ್ತಿದ್ವಿ ನಿನ್ನೆ ಅಂತ? ಎನಿಬಡಿ ಹೂ ಕ್ಯಾನ್ ಟೇಕ್ ಅಪ್ ದ ಇನಿಷಿಯೇಟಿವ್? ಎಷ್ಟು ಜನ ನೋಟ್ಸ್ ಬರ್ತಿದ್ದೀರಾ ನಿನ್ನೆ? ಜಸ್ಟ್ ರೇಸ್ ಹ್ಯಾಂಡ್ಸ್. ಗುಡ್. ದರ್ಶನ್, ಜಯಶೀಲ, ನೇತ್ರಾವತಿ. Good. 10, 11 people. 11, 12, 13 now. 13, 15 people. Okay. Only 15 people has taken up the notes. ಏನೆಲ್ಲ ಬರ್ತಿದ್ರ? ಅಟ್ಲೀಸ್ಟ್ ಏನೆಲ್ಲ ಟಾಪಿಕ್ಸ್ ಬರ್ತಿದ್ರ? ಕ್ಯಾನ್ ಸಮನ್ ರಿಕಾಲ್? ಓದ್ಬೋದ ನೋಟ್ಸ್ ನೋಡಿ? ಯಾವ್ದೆಲ್ಲ ಟಾಪಿಕ್ಸ್ ನೋಡಿದ್ರ ಸ್ವಲ್ಪ ಓದ್ಬೋದಾ? ಬುಕ್ ನೋಡಿ. ಸರ್ ಪರ್ಮನೆಂಟ್ ಆಗಿ ಸ್ವಲ್ಪ ಮ್ಯೂಟ್ ಮಾಡಿ ಸರ್, ಎಲ್ಲರೂ ಮಾತಾಡ್ತಿದ್ದಾರೆ. ಇಲ್ಲ ಇಲ್ಲಿ ಸೌಂಡ್ ಬರ್ತಿಲ್ಲ ಆಕ್ಚುಲಿ. ಸರ್ ನಮಗೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಯ್ತಾ ಇದೆ, ಎಲ್ಲ ಮಾತಾಡ್ತಿದ್ದಾರೆ ನೋಡಿ ಸರ್ ಹೇಗೆಲ್ಲ ಮಾತಾಡ್ತಿದ್ದೀವಿ. I think you guys are sitting close by. ಎಲ್ಲರೂ ಸ್ವಲ್ಪ ದೂರ ಕೂತ್ಕೊಡಿ. ಸೊ ಒಬ್ರು ಮಾತಾಡಿದ್ ಇನ್ನೊಬ್ರು ಕೇಳ್ಸಲ್ಲ. ಎಲ್ಲ ಹತ್ತತ್ರ ಕೂತಿದ್ರೆ ಮಾತಾಡೋದೆಲ್ಲ ಕೇಳ್ಸುತ್ತೆ. ಸೊ ಸಿಟ್ ಲಿಟಲ್ ಫಾರ್ ಅವೇ ಫ್ರಮ್ ಈಚ್ ಅದರ್. ಇವಾಗ ವಾಯ್ಸ್ ಕ್ಲಿಯರ್ ಇದೆಯಾ? Yes, sir, clear ಇದೆ. ಓಕೆ, ಗುಡ್. ಸೊ ಸ್ವಲ್ಪ ರೀಕಾಲ್ ಮಾಡ್ಬೋದಾ? ನಿನ್ನೆ ಏನೇನು ಕಲ್ತಿದ್ದೀರಾ ಅಂತ ಸ್ವಲ್ಪ ರೀಕಾಲ್ ಮಾಡ್ಬೋದಾ? ಅಟ್ಲೀಸ್ಟ್ ಹೆಡ್ಡಿಂಗ್ಸ್. 15 people has written in books, right? ಬುಕ್ಸ್ ಎಲ್ಲ ಮಾಡಿದ್ರಲ್ವಾ, ನೋಟ್ ಮಾಡಿದಿರಾ? ಸೊ ಅಟ್ಲೀಸ್ಟ್ ಸ್ವಲ್ಪ ಓದ್ಬೋದಾ? Anybody voluntarily at least topic na odi? I will not ask questions, just read the topics what exactly we have covered yesterday. Sir, digital marketing atralli sales, first sales andrenu? Sales is the art of needs and Identification of needs, creation is marketing. Okay, so amele What is DM and the digital marketing? Okay, good. Go ahead. What is traditional marketing? Okay. And then traditional marketing and the digital marketing difference, DM of objectives, and in brief DM objectives, DM text, what is funnel, and then need of funnel, what is marketing funnel, AIDA models, Okay. digital marketing funnel, the brand funnel. Okay. It's not easy. awareness. Good. At least you guys are knowing through the topics at least. Okay. So see, funneling part innu mundenu barutte. Ella different topics allu funneling part barutte. Okay na. So ದಯವಿಟ್ಟು ಆ funnel ನ ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಳ್ಳಿ. So today we are taking you forward to the product analysis. ಯಾವ ತರ ಪ್ರಾಡಕ್ಟ್ ನ ಅನಲೈಸ್ ಮಾಡಬೇಕು, ಯಾವ ತರ ಅವ್ರ ಕಾಂಪಿಟೇಟರ್ ನ ಹುಡುಕಬೇಕು, ರೈಟ್? ಸೊ ಈ ಪ್ರಾಡಕ್ಟ್ ಅನಾಲಿಸಿಸ್ ಅಂಡ್ ಕಾಂಪಿಟೇಟರ್ ಅನಾಲಿಸಿಸ್ ಸ್ವಲ್ಪ ಸ್ಮಾಲ್ ಟಾಪಿಕ್ ಇದೆ. ಐ ಟೇಕ್ ಯು ಥ್ರೂ. As well as we'll start YouTube marketing as well.
ಓಕೆ, ಸೊ ದಯವಿಟ್ಟು ಈ ಎರಡು ಟಾಪಿಕ್ನ ಯೂಟ್ಯೂಬ್ ಮಾರ್ಕೆಟಿಂಗ್ ಇವತ್ತೇ ಕಂಪ್ಲೀಟ್ ಆಗಲ್ಲ, ಹೋಪ್ಫುಲಿ ವಿಲ್ ಕಂಪ್ಲೀಟ್ ಟುಮಾರೋ. ಓಕೆ, ಸೊ ಪ್ರಾಡಕ್ಟ್ ಅನಾಲಿಸಿಸ್ ಮತ್ತು ಕಾಂಪಿಟೇಟರ್ ಅನಾಲಿಸಿಸ್ ಸ್ವಲ್ಪ ತಗೊಳ್ತೀನಿ ಕ್ಲಾಸ್, ಮತ್ತು ಐ ವಿಲ್ ಗಿವ್ ಸಮ್ ಅಸೈನ್ಮೆಂಟ್ ಟು ಯು ಬೇಸ್ ಆನ್ ದ ಪ್ರಾಡಕ್ಟ್ ಅನಾಲಿಸಿಸ್ ಆ್ಯಂಡ್ ಕಾಂಪಿಟೇಟರ್ ಅನಾಲಿಸಿಸ್. ಸ್ವಲ್ಪ ಕೂತ್ಕೊಂಡು ವರ್ಕ್ ಮಾಡಿ. ಓಕೆ, ಒನ್ ಮೋರ್ ಥಿಂಗ್, ಎಷ್ಟು ಜನ ಯೂಟ್ಯೂಬ್ ಮಾರ್ಕೆಟಿಂಗ್ ಟಾಪಿಕ್ ಆಸ್ ಎ ಪ್ರಾಜೆಕ್ಟ್ ಟಾಪಿಕ್ ತಗೊಂಡಿದ್ದೀರಾ? ಎಷ್ಟು ಜನ ತಗೊಂಡಿದ್ದೀರಾ ಯೂಟ್ಯೂಬ್ ಮಾರ್ಕೆಟಿಂಗ್ ಆಸ್ ಎ ಪ್ರಾಜೆಕ್ಟ್ ಟಾಪಿಕ್? ಅನ್ಮ್ಯೂಟ್ ಮಾಡಿ ಹೇಳಿ, ಅನ್ಮ್ಯೂಟ್ ಮಾಡಿ ಹೇಳಿ. ಸರ್ ಒನ್ ಪರ್ಸನ್ ಒನ್ ಟಾಪಿಕ್ ಮಾತ್ರ ತಗೊಂಡು. ಅಲ್ಲಲ್ಲ, ಯೂಟ್ಯೂಬ್ ಮಾರ್ಕೆಟಿಂಗ್ ಅಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ. ನಾನು ಕೊಟ್ಟಿದ್ದೀನಿ ಆ ಟಾಪಿಕ್, 7-8 ಟಾಪಿಕ್ಸ್ ಕೊಟ್ಟಿದ್ದೀನಿ ಯೂಟ್ಯೂಬ್ ಮಾರ್ಕೆಟಿಂಗ್ ಬೇಸ್ ಅಲ್ಲಿ ಎಸ್ ಸರ್. ಕೊಟ್ಟಿದ್ದೀನಿ. ಬೇರೆ ಬೇರೆ ಸ್ಟ್ರಾಟಜೀಸ್ ಇದೆ, ಬೇರೆ ಬೇರೆ ಟಾಪಿಕ್ಸ್ ಇದೆ, ಗ್ರೋತ್ ಇದೆ, ರೆವಿನ್ಯೂ ಜನರೇಷನ್ ಇದೆ, ತುಂಬಾ ಇದೆ ಅದರ ಟಾಪಿಕ್ಸ್. ಇಟ್ ಇಸ್ ನಾಟ್ ಒನ್ ಸ್ಮಾಲ್ ಅಪ್ಲಿಕೇಶನ್. ಸರ್ ಇದು ಯೂಟ್ಯೂಬ್ ಚಾನಲ್ ಗ್ರೋತ್ ಸ್ಟ್ರಾಟಜಿ ತಗೊಂಡಿದ್ದೀವಿ ಒಂದು. ಓಕೆ, ಯು ಹ್ಯಾವ್ ಟೇಕನ್. ಮತ್ತೆ ಓಕೆ, ಲಾಂಚಿಂಗ್ wait, let me only check now. ಓಕೆ. ಮ್ಯೂಟ್ ಮಾಡಿ ಪ್ಲೀಸ್, ಮ್ಯೂಟ್ ಮಾಡಿ. ಓಕೆ, ಎಷ್ಟು ಟಾಪಿಕ್ಸ್ ಇದೆ ಇದರಲ್ಲಿ? 1 2 3 8 ಟಾಪಿಕ್ಸ್ ಇದೆ, ಕರೆಕ್ಟ್? ಚಂದ್ರಕಲಾ, ಕೌಸಲ್ಯ, ಹರೀಶ್, ಸುದೀಪ್, ರೋಹಿತ್, ಮಮತಾ, ಅನುಷಾ, ಭವ್ಯ. ಓಕೆ, ಸಿ ಯೂಟ್ಯೂಬ್ ಮಾರ್ಕೆಟಿಂಗ್ ಈಸ್ ಎ ವೆರಿ ಬಿಗ್ ಟಾಪಿಕ್. ಓಕೆ, ಕೆಲವು ಕಂಪ್ನೀಸ್ ಬರೀ ಯೂಟ್ಯೂಬಿಂದನೇ ದುಡ್ಡು ಮಾಡ್ತಾರೆ. ಸೊ ದಯವಿಟ್ಟು ಈ ಟಾಪಿಕಲ್ಲಿ, ಇಟ್ ಈಸ್ ಎ ವೆರಿ ಬಿಗ್ ಟಾಪಿಕ್, ಇಟ್ ಇಸ್ ನಾಟ್ ಎ ಸ್ಮಾಲ್ ಟಾಪಿಕ್. ಸೊ ಎಲ್ಲೂ ಈ ಥರ ಕಲ್ತಿರಲ್ಲ ಯೂಟ್ಯೂಬ್ ಮಾರ್ಕೆಟಿಂಗ್. ಐ ಟೇಕ್ ಇಟ್ ಎಂಟೈರ್ ಯೂಟ್ಯೂಬ್ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಅಂತ. ಬಟ್ ದೆನ್ ಐ ವಿಲ್ ಗಿವ್ ದ ಪ್ರಾಜೆಕ್ಟ್. ಸಿ, ಇಲ್ಲಿ ಒಂದು ಪ್ರಾಜೆಕ್ಟ್ಸ್ ಇದೆ, ಯೂಟ್ಯೂಬ್ ಮಾರ್ಕೆಟಿಂಗ್ ಫಾರ್ ಹೆಲ್ತ್ ಕೇರ್ ಸೆಕ್ಟರ್. ಹೆಲ್ತ್ ಕೇರ್ ಅಂದರೆ ಯಾವುದೋ ಒಂದು ಸೆಕ್ಟರ್ ತೊಗೊಳ್ಬೋದು. ಮೆಡಿಕಲಲ್ಲಿ ಅಲ್ಲಿದ್ದು ಒಂದು ಹೆಲ್ತ್ ಕೇರ್ ಸೆಕ್ಟರ್, ಸಪೋಸ್ ಡೆಂಟಲ್ ಸೆಕ್ಟರ್ ಅಂತ ತಗೊಂಡ್ರೆ ಅಲ್ಲಿನ ಡಾಕ್ಟರ್ ಅವ್ರು ಯೂಟ್ಯೂಬಲ್ಲಿ ಯಾವ ಥರ ಸ್ಟ್ರಾಟಜಿನ ಬಿಲ್ಡ್ ಮಾಡಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ಬೋದು, ಬಿಸ್ನೆಸ್ನ ಗ್ರೋ ಮಾಡ್ಬೋದು, ಅದೊಂದು ಟಾಪಿಕ್. ಇನ್ನೊಂದಿದೆ ಡೆವಲಪಿಂಗ್ ಎ ಯೂಟ್ಯೂಬ್ ಚಾನಲ್ ಸ್ಟ್ರಾಟಜಿ. ನಾನು ರ್ಯಾಂಡಮ್ ಆಗಿ ಯಾವುದೊಂದು ಚಾನಲ್ ಕೊಡ್ತೀನಿ ನಿಮಗೆ, ಆ ಚಾನಲ್ದು ಕಂಪ್ಲೀಟ್ A to Z ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು ರೆವೆನ್ಯೂ ಜನರೇಟ್ ಮಾಡೋ ತನಕ. ಓಕೆನಾ? ಲಾಂಚಿಂಗ್ ಯೂಟ್ಯೂಬ್ ಚಾನಲ್ ಅಂಡ್ ಕ್ರಿಯೇಟಿಂಗ್ ವಿಡಿಯೋ ಕಾಂಟೆಂಟ್ ಫಾರ್ ಬ್ರ್ಯಾಂಡ್ ಅವೇರ್ನೆಸ್. ಇಲ್ಲಿ ರೆವೆನ್ಯೂ ಪಾರ್ಟ್ ಇಲ್ಲ ಸೆಕೆಂಡ್ ಕಾನ್ಸೆಪ್ಟಲ್ಲಿ, ಸೆಕೆಂಡ್ ಟಾಪಿಕಲ್ಲಿ. ಇಟ್ ಈಸ್ ಓನ್ಲಿ ಫಾರ್ ಅವೇರ್ನೆಸ್ ಪರ್ಪಸ್. ಯೂಟ್ಯೂಬ್ ಚಾನಲ್ ಗ್ರೋತ್ ಸ್ಟ್ರಾಟಜಿ. ಗ್ರೋತ್ ಅಂದರೆ ಈ ಚಾನಲ್ ಇವಾಗ ಸಬ್ಸ್ಕ್ರೈಬರ್ಸ್ 10,000 ಸಬ್ಸ್ಕ್ರೈಬರ್ಸ್ ಇದೆ, 20,000 30,000 ಯಾವ ಥರ ಸಬ್ಸ್ಕ್ರೈಬರ್ಸ್ನ ಗ್ರೋ ಮಾಡುವಂಥದ್ದು. ಕಂಪ್ಲೀಟ್ A to Z ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು. ಪ್ಲಾನಿಂಗು, ಕಾಂಟೆಂಟು, ಸ್ಕ್ರಿಪ್ಟಿಂಗ್, ಕ್ಯಾಲೆಂಡರ್ ಡಿಸೈನ್ ಮಾಡಬೇಕು, ಯಾವ್ಯಾವ ಟಾಪಿಕ್ ಯಾವ ದಿನಕ್ಕೆ ಹೋಗ್ಬೇಕು, ಎವ್ರಿಥಿಂಗ್ ಯು ಹ್ಯಾವ್ ಟು ವರ್ಕ್ ಆನ್. ಡಿಸೈನಿಂಗ್ ಆ್ಯಂಡ್ ಲಾಂಚಿಂಗ್ ಯೂಟ್ಯೂಬ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್. ಸೊ ಒಂದು ಕ್ಯಾಂಪೇನ ಯಾವ ಥರ ನೀವು ಸ್ಟಡಿ ಮಾಡಿ, ರಿಸರ್ಚ್ ಎಲ್ಲ ಮಾಡಿ, ಪ್ಲ್ಯಾನ್ ಎಲ್ಲ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಆಮೇಲೆ ಒಂದೊಂದು ಸೆಕ್ಟರ್ ಕೊಟ್ಟಿದ್ದೀನಿ. ಹೆಲ್ತ್ ಕೇರ್ ಸೆಕ್ಟರ್ ಒಬ್ಬರಿಗೆ ಕೊಟ್ಟಿದ್ದೀನಿ, ಆಟೋಮೇಟಿವ್ ಸೆಕ್ಟರ್ ಒಂದು ಕೊಟ್ಟಿದ್ದೀನಿ, ರಿಟೇಲ್ ಇಂಡಸ್ಟ್ರಿ ಕೊಟ್ಟಿದ್ದೀನಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟಿದ್ದೀನಿ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬಿಂದ ತುಂಬ ರೆವೆನ್ಯೂ ಜನರೇಟ್ ಆಗ್ತಿದೆ. ಇವಾಗ ನಿಮ್ಗೆ ಕೇಳಿರ್ಬೋದು, ಬೈಜೂಸ್ ಇದೆ, ಅನ್ಅಕಾಡೆಮಿ ಇದೆ, ದೊಡ್ಡ ದೊಡ್ಡ ಕಂಪ್ನೀಸ್ಗಳಿವೆ, ಕರೆಕ್ಟ್? ಅವರೆಲ್ಲ ಮೇಜರ್ ಸೋರ್ಸ್ ಯೂಟ್ಯೂಬಿಂದ ರೆವೆನ್ಯೂ ಜನರೇಟ್ ಮಾಡ್ತಾ ಇರೋದು. ಸೊ ಅವ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ, ಅವ್ರು ಎಷ್ಟು ಚಾನಲ್ ಇದೆ, ಹೆಂಗೆ ಗ್ರೋ ಮಾಡ್ತಾರೆ, ಎವ್ರಿಥಿಂಗ್ ಯು ಹ್ಯಾವ್ ಟು ಮೇಕ್ ಅಪ್ ಎ ಪ್ರಾಪರ್ ನೋಟ್. ಓಕೆನಾ? ಸೊ ಇವತ್ತು ಪ್ರಾಡಕ್ಟ್ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ನೋಡೋಣ. ಯಾವ ಪ್ರಾಡಕ್ಟ್ ಇದೆ, ಏನು ಪ್ರಾಡಕ್ಟ್ ಇದೆ, ಯಾವ ಥರ ಅನಲೈಸ್ ಮಾಡ್ಬೇಕು ನಾವು, ಕರೆಕ್ಟ್? ಆಮೇಲೆ ಯಾರು ಕಾಂಪಿಟೇಟರ್ ಯಾರಿದೆ, ನಾನು ಕಾಂಪಿಟೇಟರ್ ಯಾರಂತ ಹೆಂಗೆ ಡಿಸೈಡ್ ಮಾಡಬೇಕು, ಇದನ್ನು ಸ್ವಲ್ಪ ನೋಡೋಣ ಇವತ್ತು.
ಓಕೆ, ಪ್ರಾಡಕ್ಟ್ ಅನಾಲಿಸಿಸ್ ಅಂದ್ರೆ ಏನು? ಪ್ರಾಡಕ್ಟ್ ಅಂದ್ರೆ ಏನು? ಅಟ್ಲೀಸ್ಟ್ ಎನಿಬಡಿ, ಪ್ರಾಡಕ್ಟ್ ಅಂದ್ರೆ ಏನು? ವಾಟ್ ಈಸ್ ಪ್ರಾಡಕ್ಟ್? ಎನಿಬಡಿ? ಸಿ, ಇವಾಗ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ಇರಬೇಕಲ್ಲ, ಲೈಕ್ ನಾನು ಪರ್ಚೇಸ್ ಮಾಡಿ ಸೇಲ್ ಮಾಡುವಂಥದ್ದು, ಅಟ್ಲೀಸ್ಟ್ ನಾನೇ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಬೇಕು, ಏನಾದರೂ ಪ್ರಾಡಕ್ಟ್ ಇರಬೇಕಲ್ವ, ಏನಾದರೂ ಸೋರ್ಸ್ ಇರಬೇಕಲ್ಲ. ಏನಿಲ್ಲ ಆದರೆ ವಾಟ್ ಯು ವಿಲ್ ಸೆಲ್, ವಾಟ್ ಯು ವಿಲ್ ಬೈ, ಹೌ ಯು ಡೂ ದ ಬಿಸ್ನೆಸ್, ಹೌ ಯು ಮೇಕ್ ಪ್ರಾಫಿಟ್. ಕರೆಕ್ಟ್. ಸಪೋಸ್ ಇವಾಗ ನಮ್ಮದೇ ಕಂಪನಿ, ಸಪೋಸ್ ಇಫ್ ಯು ಕನ್ಸಿಡರ್ ಅಡ್ವೈಸರ್. ಎಷ್ಟು ಜನರಿಗೆ ಗೊತ್ತು ಅಡ್ವೈಸರ್ ಏನು ಮಾಡುತ್ತೆ ಅಂತ? ಹೌ ಅಡ್ವೈಸರ್ ಇಸ್ ಮೇಕಿಂಗ್ ಮನಿ? ಎನಿಬಡಿ? ನಮ್ಮ ಕಂಪನಿ ಪ್ರೊಫೈಲ್ ನೋಡಿದ್ದೀರಾ ಯಾರಾದರೂ? ನಾವು ಎಷ್ಟು ಸರ್ವಿಸ್ ಕೊಡ್ತಾ ಇದ್ವಿ, ಯಾವ ಥರ ನಾವು ದುಡ್ಡು ಮಾಡ್ತಾ ಇದ್ವಿ? ಇಂಟರ್ನ್ಶಿಪ್. ಸಿ, ವಿ ಆರ್ ಜನರಲಿ ಗಿವಿಂಗ್ 4 ಸರ್ವಿಸಸ್. ಓಕೆ, ಫಸ್ಟ್ ಸರ್ವಿಸ್ ಬಂದು ನಾವು ಅಡ್ವೈಸರಿ ಆ್ಯಂಡ್ ಕನ್ಸಲ್ಟಿಂಗ್ ಮಾಡ್ತೀವಿ. ಸೆಕೆಂಡ್ ಸರ್ವಿಸ್ ಬಂದು ಎಜುಕೇಷನ್ ಪ್ರೋಗ್ರಾಮ್ಸ್ನ ರನ್ ಮಾಡ್ತೀವಿ. ಇದರಲ್ಲಿ ಮತ್ತೆ 2-3 ಟೈಪ್ ಬರುತ್ತೆ. ಒಂದು ನಮ್ಮದು ಮೇನ್ ಮಾಸ್ಟರ್ ಕೋರ್ಸ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಸ್ಟ್ರಿ ವಿತ್ ಎ ಐ ಕೋರ್ಸ್ ಒಂದಿದೆ. ಸೆಕೆಂಡ್ ನಮ್ಮದು ಬಂದು ಇಂಟರ್ನ್ಶಿಪ್ ಇದೆ. ಇದು ಇಂಟರ್ನ್ಶಿಪ್ ಓನ್ಲಿ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್. ಥರ್ಡ್ ಒಂದು ಬಂದು ನಮ್ಮದು 1 ಮಂತ್ ಚಾಲೆಂಜ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇದೆ. ಇದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಲ್ಲ, ಇದು ವರ್ಕಿಂಗ್ ಪ್ರೊಫೆಷನಲ್ಸ್ಗೆ. ಯಾರೆಲ್ಲ ಆಸ್ ಎ ಇಂಟರ್ನ್ ಎಕ್ಸಿಕ್ಯೂಟಿವ್ ಆಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ನಾವು ಈ ಥರ ಚಾಲೆಂಜ್ನ ಪ್ರೋಗ್ರಾಮ್ ರನ್ ಮಾಡ್ತೀವಿ. 1 ಮಂತ್ದು ಚಾಲೆಂಜ್ ಇದು. ಇದರಲ್ಲಿ ಎಲ್ಲ A to Z ನಾವು ಹೇಳ್ಕೊಡ್ತೀವಿ. ಓಕೆನಾ? ಮತ್ತು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋದು. ಇವಾಗ ಆ ಕಂಪನಿಲಿ ಯಾರು ಕೆಲಸ ಮಾಡಿದ್ದಾರೆ ಅವ್ರ ಪ್ರಾಜೆಕ್ಟ್ ಏನಿದೆ, ಅವ್ರ ಪ್ರಾಜೆಕ್ಟಲ್ಲಿ ನಾವು ಕೆಲಸ ಮಾಡಿ ಅವರಿಗೆ ಹೇಳ್ತೀವಿ ಈ ಥರ ಮಾಡಬೇಕು ಅಂತ. ದಿಸ್ ಹೌ ದ ವೇ, ದಿಸ್ ಹೌ ದ ಪ್ರಾಸೆಸ್, ರೈಟ್? ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಥರ್ಡ್ ಒನ್ ಬಂದು ವಿ ಮ್ಯಾನೇಜ್ ಕ್ಲೈಂಟ್ ಗ್ರೋತ್ನ ನಾವು ಮ್ಯಾನೇಜ್ ಮಾಡ್ತೀವಿ, ಅಂದರೆ ಸರ್ವಿಸಸ್ ಕೊಡ್ತೀವಿ. ಓಕೆ, ಫೋರ್ತ್ ಒನ್ ಬಂದು ದಿಸ್ ಇಸ್ ಕಂಪ್ಲೀಟ್ಲಿ ರೆವೆನ್ಯೂ ಪಾರ್ಟ್. ನಾವು ರೆವೆನ್ಯೂ ಜನರೇಟ್ ಮಾಡಿ ಕೊಡ್ತೀವಿ ಅವರಿಗೆ. ಫೋರ್ತ್ ಒನ್ ಬಂದು ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನ ಯೂಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಅಡ್ವರ್ಟೈಸಿಂಗ್ ಸರ್ವಿಸಸ್. ದಿಸ್ ಇಸ್ ವಾಟ್ ಅಡ್ವೈಸರ್ ಡಸ್. ಈ ಫಸ್ಟ್ ಒನ್ ಅಡ್ವೈಸರಿ ಆ್ಯಂಡ್ ಕನ್ಸಲ್ಟಿಂಗ್ ಅಂದರೆ ಏನು? ಸಪೋಸ್ ಇವಾಗ ಒಂದು ಕಂಪನಿ ಇದೆ, ಅವರ ಹತ್ರ ಟೀಮ್ ಇದೆ, ಓಕೆನಾ? ಬಟ್ ಆ ಟೀಮ್ನ ಮ್ಯಾನೇಜ್ ಮಾಡೋಕ್ಕೆ ಯಾರು ಮ್ಯಾನೇಜರ್ ಇಲ್ಲ, ಯಾರು ಹೆಡ್ ಆಫ್ ಮಾರ್ಕೆಟಿಂಗ್ ಇಲ್ಲ, ಯಾರು ಹೈ ಸ್ಕಿಲ್ಡ್ ಪರ್ಸನ್ ಇಲ್ಲ. ಸೊ ಅವಾಗ ಏನು ಮಾಡುತ್ತೆ ಕಂಪನಿ? ಹೈರ್ ಮಾಡೋಷ್ಟು ಬಜೆಟ್ ಇರಲ್ಲ. ಸಪೋಸ್ ಸ್ಮಾಲ್ ಕಂಪನೀಸ್ ಇದೆ, ಒಬ್ಬ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ನ ಹೈರ್ ಮಾಡಬೇಕಾದ್ರೆ ಹಿ ವಿಲ್ ಆಸ್ ಡೆಫಿನೆಟ್ಲಿ 8 10 ಲಕ್ಷ ಕೇಳ್ತಾನೆ ವರ್ಷಕ್ಕೆ. ಅಷ್ಟು ಬಜೆಟ್ ಇಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಒಂದು ಅಡ್ವೈಸರಿ ಸರ್ವಿಸಸ್ ಅಂತ ಒಂದು ಏಜೆನ್ಸಿನ ಹೈರ್ ಮಾಡಿರ್ತಾರೆ. ಅವ್ರದ್ದು ಕೆಲಸ ನಾವೇನು ಕೆಲಸ ಮಾಡಲ್ಲ, ನಾವು ಕೂತ್ಕೊಂಡು ಮಾನಿಟರ್ ಮಾಡ್ತೀವಿ. ಅವರು ಪ್ರಮೋಷನ್ ಮಾಡ್ತಾ ಇರೋ ಸರಿ ಇದೆಯಾ, ಟಾಸ್ಕ್ ಸರಿಯಾಗಿ ಮಾಡ್ತಿದ್ದಾರಾ, ಯಾರು ಎಕ್ಸಿಕ್ಯೂಟಿವ್ ಇಂಟರ್ನ್ಸ್ ಇರ್ತಾರಲ್ವ ಕಂಪನಿಯಲ್ಲಿ ಅವ್ರು ಸರಿಯಾಗಿ ಮಾಡ್ತಾ ಇದ್ದೀರಾ ಕೆಲಸನ, ರಿಸಲ್ಟ್ ಬರ್ತಾ ಇದೆಯಾ, ಬರ್ತಾ ಇಲ್ಲ, ಏನಕ್ಕೆ ಬರ್ತಾ ಇಲ್ಲ. ಸೊ ವಿಲ್ ಚಾರ್ಜ್ ಮಿನಿಮಲ್ ಅಮೌಂಟ್. ಒಂದು ಮೇಜಲ್ಲಿ ಒಂದು 20-25,000 ನಾವು ಚಾರ್ಜ್ ಮಾಡ್ತೀವಿ ಇದಕ್ಕೆ, ಒಂದು ಕಂಪನಿಗೆ. ದಿಸ್ ಇಸ್ ಹೌ ದ ಅಡ್ವೈಸರಿ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸಸ್ ವರ್ಕ್. ಸೆಕೆಂಡ್ ಸರ್ವಿಸ್ ಬಂದು ಎಜುಕೇಷನ್ ಪ್ರೋಗ್ರಾಮ್ಸ್. ಇದರಲ್ಲಿ ನಾವು 3 ಟೈಪ್ಸ್ ಆಫ್ ಪ್ರೋಗ್ರಾಮ್ಸ್ ರನ್ ಮಾಡ್ತೀವಿ. ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮಾಸ್ಟರಿ ವಿತ್ ಎ ಐ ಯೂಸ್ ಮಾಡಿ ಯಾವ ಥರ ನಾವು ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಮೋಷನ್ಸ್ ಎಲ್ಲ ಮಾಡಬೇಕು. ಸೆಕೆಂಡ್ ಇಂಟರ್ನ್ಶಿಪ್ ಓನ್ಲಿ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್. ಕರೆಂಟ್ಲಿ ವಾಟ್ ವಿ ಆರ್ ಡೂಯಿಂಗ್ ಇಸ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಾತ್ರ ಇಂಟರ್ನ್ಶಿಪ್ ಮಾಡ್ತಾ ಇದ್ವಿ. ಆಮೇಲೆ 1 ಮಂತ್ ಚಾಲೆಂಜ್ ಅಂತ ಒಂದು ವರ್ಕ್ಶಾಪ್ ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ, ಸಪೋಸ್ ಇವಾಗ ನೀವು ಯಾವ ಕಂಪನಿ ಜಾಯ್ನ್ ಆಗಿದ್ದೀರಾ, ಸಡನ್ ಆಗಿ ನಿಮ್ಗೆ ಏನೋ ಕೆಲಸ ಬಂದ್ಬಿಡುತ್ತೆ, ನಿಮ್ಗೆ ಗೊತ್ತಿರಲ್ಲ ಹೆಂಗೆ ಮಾಡಬೇಕು ಅಂತ. ಕರೆಕ್ಟ್? ನೀವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ದೀರಾ, ಇಂಟರ್ವ್ಯೂ ಅಂದರೆ ಸುಮ್ಮನೆ ಬಾಯಲ್ಲಿ ಹೇಳಿ ಓವರಲ್ಲಿ ಕ್ರ್ಯಾಕ್ ಮಾಡಿದ್ದೀರಾ, ರಿಟರ್ನ್ ಏನೋ ಟೆಸ್ಟ್ ಏನಿರಲಿಲ್ಲ, ಅಸೈನ್ಮೆಂಟ್ ಇದ್ರೆ ಯಾರು ಹೆಲ್ಪ್ ತಗೊಂಡು ನೀವು ಮಾಡಿದ್ದೀರಾ. ಬಟ್ ಕಂಪನಿ ಒಳಗಡೆ ಹೋದ್ಮೇಲೆ ನಿಮ್ಮ ಚೇರಲ್ಲಿ ಕೂತ್ಕೊಂಡಾದ್ಮೇಲೆ ಅಲ್ಲಿ ನಿಮಗೆ ಪ್ರಾಜೆಕ್ಟ್ ಬರುತ್ತೆ. ಆವಾಗ ನೀವು ಮಾಡೋಕ್ಕೆ ಗೊತ್ತಿರಲ್ಲ, ಯಾಕಂದ್ರೆ ಬಿಕಾಸ್ ಯು ಆರ್ ಅ ಫ್ರೆಶರ್,
ನಿಮ್ಗೆ ಅಷ್ಟು ನಾಲೆಜ್ ಇರಲ್ಲ, ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ಸೊ ಅಂಥವರಿಗೆ ನಾವೇನ್ ಮಾಡ್ತೀವಿ, 1 ಮಂತ್ ಚಾಲೆಂಜ್ ಅಂತ ಒಂದು ಪ್ರೋಗ್ರಾಮ್ ರನ್ ಮಾಡ್ತೀವಿ. ಅವ್ರದ್ದೇ ಪ್ರಾಜೆಕ್ಟ್ ಅಲ್ಲಿ ಅವರಿಗೆ ಯಾವ ತರ ನೀವು ತಗೊಂಡು ಹೋಗ್ಬೇಕು ಆ ತರನ ನಾವು ಒಂದು ಪ್ರೋಗ್ರಾಮ್ನ ರನ್ ಮಾಡ್ತೀವಿ. ಮಂತ್ಲಿ ಎವ್ರಿ ಮಂತ್ ಇರುತ್ತೆ ಈ ಪ್ರೋಗ್ರಾಮ್. ಓಕೆನಾ? ಸೊ ಥರ್ಡ್ ಒನ್ ಬಂದು ಕ್ಲೈಂಟ್ ಗ್ರೋತ್ ಸರ್ವಿಸಸ್. ಅಂದ್ರೆ ಇವಾಗ ನಮ್ರೊಬ್ರು ಕ್ಲೈಂಟ್ ಇದ್ರು, ಅವರಿಗೆ ಮಾರ್ಕೆಟಿಂಗ್ ಎಲ್ಲ ಮಾಡಕ್ ಗೊತ್ತಿಲ್ಲ, ಸುಮ್ಮನೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಹಾಕ್ತಿದ್ರು, ಬಟ್ ಕರೆಕ್ಟಾಗಿ ಪ್ರಾಸೆಸ್ ಆಗಿ ಆಗ್ತಿಲ್ಲ, ಪ್ಲಾನ್ ಆಗಿ ಆಗ್ತಿಲ್ಲ, ರೆವೆನ್ಯೂ ಬರ್ತಾ ಇರಲಿಲ್ಲ. ಸೊ ಅಂಥವರಿಗೆ ನಾವು ಏನು ಮಾಡ್ತೀವಿ ಅಂದ್ರೆ ರೆವೆನ್ಯೂ ಜನರೇಟ್ ಮಾಡಿ ಕೊಡ್ತೀವಿ, ಅವರಿಗೆ ಪ್ರಾಫಿಟ್ ಮಾಡಿ ಆ ಪ್ರಾಡಕ್ಟ್ನ ಸೆಲ್ ಮಾಡಿ ರೆವೆನ್ಯೂ ಜನರೇಟ್ ಮಾಡಿ ಕೊಡ್ತೀವಿ. ಸೊ ಫೋರ್ತ್ ಒನ್ ಬಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂಡ್ ಅಡ್ವರ್ಟೈಸಿಂಗ್ ಸರ್ವಿಸಸ್. ಅಡ್ವರ್ಟೈಸಿಂಗ್ ಅಂದ್ರೆ ಬೇಸಿಕಲಿ ವಿ ಕಾಲ್ ಇಟ್ ಎಸ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಂತ ನಾವು ಕರಿತೀವಿ. ಇದನ್ನ ಕೇಳಿರ್ತೀರಾ ಎಲ್ಲಾದ್ರೂ, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್? ಈ ಸರ್ವಿಸಸ್ನ ನಾವು ಡೆಲಿವರ್ ಮಾಡ್ತೀವಿ. ಸೊ ವಿ ಹ್ಯಾವ್ ಹೌ ಮೆನಿ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ, ನಾವೆಷ್ಟು ಯಾವ ತರ ಪ್ರಾಡಕ್ಟ್ಸ್ ಕೊಟ್ಟು ನಾವು ದುಡ್ಡನ್ನ ಮಾಡ್ತಾ ಇದ್ವಿ, ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ವಿ, ಎಷ್ಟು ಪ್ರಾಡಕ್ಟ್ ಇದೆ ಹೇಳಿ ನೋಡೋಣ. ಎಷ್ಟು ಪ್ರಾಡಕ್ಟ್ ಇದೆ ನಮ್ಮ ಹತ್ರ? ಸ್ಕ್ರೀನ್ ವಿಸಿಬಲ್ ಇದೆಯಾ ಅಲ್ವಾ ಎಲ್ರಿಗೂ? ಎಷ್ಟು ಪ್ರಾಡಕ್ಟ್ ಇದೆ ನಮ್ಮ ಹತ್ರ ಕೌಂಟ್ ಮಾಡಿ ಹೇಳಿ, ಎಷ್ಟು ಪ್ರಾಡಕ್ಟ್ ಇದೆ ನಮ್ಮ ಹತ್ರ, ನಾವು ಹೌ ವಿ ಆರ್ ಸೆಲ್ಲಿಂಗ್ ಅವರ್ ಪ್ರಾಡಕ್ಟ್ ಅಂಡ್ ಮೇಕಿಂಗ್ ಮನಿ. ಎನಿಬಡಿ ಕೌಂಟ್ ಅಂಡ್ ಟೆಲ್ ಮಿ. 4. ರಾಂಗ್. 7. ರಾಂಗ್. 2. ನೋ. ಕೌಂಟ್ ಮಾಡಿ, ಕರೆಕ್ಟಾಗಿ ಕೌಂಟ್ ಮಾಡಿ. ನಾನು ಏನು ಸೇಲ್ ಮಾಡಿ ನಾನು ದುಡ್ಡು ಮಾಡ್ಬೋದು ಇದನ್ನ ಯೋಚನೆ ಮಾಡಿ. ಸ್ಕ್ರೀನ್ ಅಲ್ಲಿ ಇದೆ, ಎಲ್ಲ ಸ್ಕ್ರೀನ್ ಅಲ್ಲಿ. ನಾನು ಏನು ಸೇಲ್ ಮಾಡಿ, 7. ಸಾರಿ 7 sir. ನೋ. 8 sir. 3. ಕೌಂಟ್ ಮಾಡಿ ಕರೆಕ್ಟಾಗಿ. ನಾನು ಏನು ಸೇಲ್ ಮಾಡ್ಬೋದು ಇವಾಗ ನೋಡಿ. 8. ಐ ವಿಲ್ ಟೇಕ್ ಯು ಥ್ರೂ. ಅಡ್ವೈಸರಿ ಅಂಡ್ ಕನ್ಸಲ್ಟಿಂಗ್ ಸರ್ವಿಸಸ್ ನಾವು ಸೇಲ್ ಮಾಡ್ಬೋದಾ? ನಾವು ಕರೆಂಟ್ಲಿ ಇವಾಗ ಒಂದು ಕಾಲೇಜ್ ಅವರಿಗೆ ಮಾಡ್ತಾ ಇದ್ದೀವಿ ಅದನ್ನು, ಅವ್ರ ಅಡ್ಮಿಷನ್ ಇನ್ಕ್ರೀಸ್ ಮಾಡೋಕ್ಕೆ ನಾವು ಜಸ್ಟ್ ಕನ್ಸಲ್ಟ್ ಮಾಡ್ತಾ ಇದ್ವಿ, ವಿಲ್ ಟೇಕ್ ಸಮ್ ಅಮೌಂಟ್. ಓಕೆನಾ? ಇದು ಒಂದು ಸರ್ವಿಸ್ ಆಯಿತು. ಆಮೇಲೆ ಮಾಸ್ಟರ್ ಇನ್ AI ಡಿಜಿಟಲ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ನ ರನ್ ಮಾಡ್ತೀವಿ, ಇದು ನಾವು ಸೇಲ್ ಮಾಡ್ತೀವಿ 25,000ಗೆ. ಇದು ಒಂದು ನಮ್ಮದು ಸೆಕೆಂಡ್ ಪ್ರಾಡಕ್ಟ್ ಆಯಿತು. ಇಂಟರ್ನ್ಶಿಪ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಪೇಡ್ ಇಂಟರ್ನ್ಶಿಪ್ ಮಾಡ್ತೀವಿ, ಇಲ್ಲಿ ನಾವು ದುಡ್ಡು ಮಾಡ್ತಾ ಇದ್ವಿ, ಥರ್ಡ್ ಆಯಿತು. ಹೌದಲ್ವಾ? ಇಲ್ಲಿ ನೀವು ಪೇ ಮಾಡಿದ್ರೆ ಇಲ್ವಾ? Yes sir. ಪೇ Yes ಮಾಡಿ sir. ದುಡ್ಡು ಬಂತಲ್ಲ ನಮ್ಮ ಕಂಪನಿಗೆ. Yes sir. ಕರೆಕ್ಟ್. ಸೊ ಇದು ಒಂದು ಪ್ರೋಗ್ರಾಮ್, ಇದು ಒಂದು ನಮ್ಮ ಪ್ರಾಡಕ್ಟ್ ಆಯಿತು. ಕರೆಕ್ಟ್ ಹೌದಾ? ಕರೆಕ್ಟ್. ಆಮೇಲೆ ಇನ್ನೊಂದಿದೆ ಇಲ್ಲಿ 1 ಮಂತ್ ಚಾಲೆಂಜ್, ಇದು ಸುಮ್ಮನೆ ವರ್ಕಿಂಗ್ ಪ್ರೊಫೆಷನಲ್ಗೆ ಮಾಡ್ತಾ ಇದ್ವಿ. ಓಕೆನಾ? ಸೊ ಇಲ್ಲೂ ನಮ್ಗೆ ದುಡ್ಡು ಬರುತ್ತೆ. ಸೊ ಇದು ಎಷ್ಟಾಯ್ತು? 4. ಕ್ಲೈಂಟ್ ಗ್ರೋತ್ ಸರ್ವಿಸಸ್. ಇವಾಗ ಒಂದು ಕ್ಲೈಂಟಿಗೆ ರೆವೆನ್ಯೂ ಜನರೇಟ್ ಮಾಡಬೇಕು, ಅವ್ರು ನಮ್ಮ ಹತ್ರ ಬರ್ತಾರೆ, ನಾವು ಆರ್ಗ್ಯಾನಿಕ್ ಆಗಿ ರೆವೆನ್ಯೂ ಜನರೇಟ್ ಮಾಡ್ತೀವಿ, 5. ಆಮೇಲೆ ಕೆಲವು ಕ್ಲೈಂಟ್ ಅವರು ಬರ್ತಾರೆ, ಇಲ್ಲ ನಾನು ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಮಾಡು, ಬೇರೆ ಏನು ಮಾಡೋದು ಬೇಡ ಅಂತ ಹೇಳ್ತಾರೆ, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ನ ತಗೊಳ್ತೀವಿ. ಟೋಟಲ್ ಹೌ ಮೆನಿ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಇವಾಗ ಸೇಲ್ ಮಾಡಿ ಮೇಕಿಂಗ್ ಮನಿ? 6. 6 ಪ್ರಾಡಕ್ಟ್ಸ್. ಕರೆಕ್ಟಾ? 6 sir. 7 ಹೆಂಗಾಯ್ತು ಅದು? Yes sir. ಹೌ ಇಟ್ ಇಸ್ 7? ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ ಆಯ್ತಾ? ಇವಾಗ ಒಂದು ಕಂಪನಿ ಇದೆ, ಡೈರಿ ಮಿಲ್ಕ್ ಅಂತ ಒಂದು ಕಂಪನಿ ಇದೆ, ಅದರಲ್ಲಿ ಎಷ್ಟೋ ಪ್ರಾಡಕ್ಟ್, ಎಷ್ಟೋ ಚಾಕ್ಲೇಟ್ಸ್ಗಳಿವೆ, ಹೌದಲ್ವಾ? ಡೈರಿ ಮಿಲ್ಕ್ ಇಸ್ ಅ ಬ್ರ್ಯಾಂಡ್, ಇಟ್ ಇಸ್ ನಾಟ್ ಎ ಪ್ರಾಡಕ್ಟ್. ಅದರಲ್ಲಿ ಬೇರೆ Yes, sir. ಬೇರೆ ಫ್ಲೇವರ್ಸ್ ಇದೆ, ಚಾಕ್ಲೇಟ್ಸ್ ಇದೆ, ಅದು ಒಂದು ಪ್ರಾಡಕ್ಟ್, ರೈಟ್? ಏನ್ ಸೇಲ್ ಮಾಡಿ ನಾವು ದುಡ್ಡು ಮಾಡ್ಬೋದು, ದ್ಯಾಟ್ ವಿ ಕನ್ಸಿಡರ್ ಆಸ್ ಎ ಪ್ರಾಡಕ್ಟ್. ಅರ್ಥ ಆಯ್ತಾ? ಕ್ಲಿಯರ್? Yes sir. Yes sir. ಗುಡ್. ಸೊ ಇವಾಗ ಪ್ರಾಡಕ್ಟ್ ಅಲ್ಲಿ ಸರಿ, ಇನ್ ಕೇಸ್ ಅನ್ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಮ್ಯೂಟ್ ಇಡಿ. ಓಕೆ, ಸೊ ಬೇರೆಯವರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಇವಾಗ ಪ್ರಾಡಕ್ಟ್ ಅಲ್ಲಿ ಎಷ್ಟು ಟೈಪ್ ಪ್ರಾಡಕ್ಟ್ ಇದೆ? ನಾನು ಇದನ್ನ ನಿಮ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಟೈಪ್ ಇದೆ? 6. 2 types sir. ಕರೆಕ್ಟ್, 2 ಟೈಪ್ಸ್. ಯಾವ್ದು? Tangible or intangible. ಒನ್ ಈಸ್ ಫಿಸಿಕಲ್ ಅಂತ ಹೇಳ್ತೀವಿ, ಒನ್ ಈಸ್ ವರ್ಚುವಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. Tangible. ಓಕೆನಾ? ಫಿಸಿಕಲ್ ಅಂದ್ರೆ ನಿಮ್ ಕೈಯಲ್ಲಿ ಬರುತ್ತೆ, ಯು ಕ್ಯಾನ್ ಟೇಕ್ ಎ ಫೀಲ್. ಸಪೋಸ್ ಇವಾಗ ಮೊಬೈಲ್ ಫೋನ್ ಫಿಸಿಕಲ್ ಪ್ರಾಡಕ್ಟ್, ನೀವು ಬೈ ಮಾಡ್ತೀರಾ, ಫೋನ್ ಬರುತ್ತೆ. ವರ್ಚುವಲ್ ಅಂದ್ರೆ ಏನ್ ಮಾಡ್ತೀರಾ, ನೀವು ಒಂದು ಕೋರ್ಸ್ ತಗೊಳ್ತೀರಾ. ಇವಾಗ ನೀವು ಯಾವ ತರ ಕೋರ್ಸ್ ತಗೊಳ್ತಾ ಇದೀವಲ್ವಾ, ಇದಕ್ಕೆ ಬುಕ್ಸ್ ಬರಲ್ಲ, ಏನು ಬರಲ್ಲ, ಸ್ಟಡಿ ಮೆಟೀರಿಯಲ್ ನಿಮ್ ಕೈಯಲ್ಲಿ ಏನು ಬರಲ್ಲ. ಇಟ್ ಇಸ್ ಆಲ್ ಅಬೌಟ್ ದ ಸಾಫ್ಟ್ವೇರ್ ಟೈಪ್, ಟಚ್ ಫೀಲ್ ಏನಿರಲ್ಲ. ಸೊ ಇದು ಎರಡು
ಪ್ರಾಡಕ್ಟಿಗೆ ನಾವು ಪ್ರಾಡಕ್ಟ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಕೆಲವರಿಗೆ ಅದು ಮೈಂಡ್ ಸೆಟ್ಟೇ ಬರಲ್ಲ, ಲೈಕ್ ದೇ ಸೇಸ್ಗೆ ಇದು ಪ್ರಾಡಕ್ಟೇ ಅಲ್ಲ. ಪ್ರಾಡಕ್ಟ್ ಅಲ್ಲ ಆದ್ರೆ ಹೌ ದೇ ಆರ್ ಮೇಕಿಂಗ್ ಬಿಸ್ನೆಸ್, ಹೌ ದ ಕಂಪನಿ ಇಸ್ ಗ್ರೋಯಿಂಗ್. ಕರೆಕ್ಟ್, ದಿಸ್ ಇಸ್ ಅ ಪ್ರಾಡಕ್ಟ್. ಸೊ ಈ ಎರಡು ಟೈಪ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ನಾವು ಇವಾಗ ಎರಡು ಟೈಪ್ ಪ್ರಾಡಕ್ಟ್ಸ್ ನೋಡೋಣ. ಯಾವ ತರ ಆ ಪ್ರಾಡಕ್ಟ್ಸ್ನ ನಾವು ತಗೊಂಡು ಅದು ಅನಾಲಿಸಿಸ್ ಮಾಡಬೇಕು ಮತ್ತೆ ಅದು ಸೇಲ್ ಮಾಡಬೇಕು. ಕರೆಕ್ಟ್, ಇದೆಲ್ಲ ಬರ್ಕೊಂಡಿದ್ರಲ್ವಾ? ಎಸ್ ಸರ್. ಓಕೆ, ಇದೆಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ, ಸೊ ಬರಿಬೇಕಂತ ಏನಿಲ್ಲ. ಓಕೆ, ಸೊ ಇವಾಗ ಒಂದು ಫಿಸಿಕಲ್ ಪ್ರಾಡಕ್ಟ್ ತಗೊಳ್ಳೋಣ. ನೀವೇ ಹೇಳಿ ಒಂದು ಪ್ರಾಡಕ್ಟ್, ಯಾವ್ದೊಂದು ಫಿಸಿಕಲ್ ಪ್ರಾಡಕ್ಟ್ ಹೇಳಿ. ಬಿಲ್ಡಿಂಗ್. ಸಾರಿ, Phone. ಫೋನ್. ಓಕೆ, ಮೊಬೈಲ್ ಫೋನ್. ಓಕೆ, ಯಾವ ಫೋನ್? ವಿಚ್ ಫೋನ್? OnePlus. iPhone. ಅದರಲ್ಲಿ ಯಾವುದು? ಸಿ ದೇರ್ ಆರ್ ಮಲ್ಟಿಪಲ್, ಅಗೇನ್ ಕನ್ಫ್ಯೂಸ್ ಮಾಡಬೇಡಿ. ಯಾವ್ದು ಒಂದು ಪ್ರಾಪರ್ ಪ್ರಾಡಕ್ಟ್ ಅಂದ್ರೆ ಒಂದೇ ಪ್ರಾಡಕ್ಟ್ ಇರಬೇಕು, ಫುಲ್ ಮಾಡೆಲ್, ಒಂದೇ ಒಂದು ಪ್ರಾಡಕ್ಟ್. iPhone 13 ಐಫೋನ್ 13 Pro. ಓಕೆ, ಇದರಲ್ಲಿ ಎಷ್ಟು GB? 128 GB. 256 GB ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇದರಲ್ಲಿ ಎಷ್ಟು GB ಬರುತ್ತೆ ಆಕ್ಚುಲಿ? ಎಷ್ಟು ಮಾಡೆಲ್ ಬರುತ್ತೆ GB ವೇರಿಯೇಷನ್ ಅಲ್ಲಿ? ಐ ಥಿಂಕ್ 2-3 ಬರುತ್ತೆ ಸರ್. 2-3 ಬರುತ್ತೆ. 64 ಬರ್ಬೋದು, ಇಲ್ಲಾಂದ್ರೆ 128 ಬರ್ಬೋದು, ಅಟ್ಲೀಸ್ಟ್ 2 ಬರ್ಬೋದು. ಕರೆಕ್ಟ್ ಅಲ್ವಾ? ಸೊ ಇದು ಒಂದು ನಮ್ದು ಫಿಸಿಕಲ್ ಪ್ರಾಡಕ್ಟ್. ಇವಾಗ ಈ ಪ್ರಾಡಕ್ಟಿಗೆ ಹ್ಯಾವ್ ಯು ಹರ್ಡ್ ಅಬೌಟ್ SWOT ಅನಾಲಿಸಿಸ್? SWOT ಅನಾಲಿಸಿಸ್ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಯಾರಿಗಾದ್ರೂ ಗೊತ್ತಾ SWOT ಅನಾಲಿಸಿಸ್ ಏನಂತ? ಬೇಸಿಕ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಬರುತ್ತೆ ಇದನ್ನ. S ಸ್ಟ್ಯಾಂಡ್ ಫಾರ್ ಸ್ಟ್ರೆಂತ್, W stand for weakness, O stand for opportunities. Opportunities and threats. ಕರೆಕ್ಟ್, ಓಕೆನಾ? ಸೊ ಮೇಜರ್ ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಬಂದ ತಕ್ಷಣ ಫಸ್ಟ್ ಅದಕ್ಕೆ ಸಾರ್ಟ್ ಮಾಡಬೇಕು. ಸಾರ್ಟ್ ಮಾಡಿ ಆದ್ಮೇಲೆ ನಮಗೆ ಪ್ರಾಡಕ್ಟ್ ಬಗ್ಗೆ ಅರ್ಥ ಆಗುತ್ತೆ. ಏನು ಪ್ರಾಡಕ್ಟು, ಇದು ಪರ್ಚೇಸ್ ಮಾಡ್ಬೋದಾ, ಮಾರ್ಕೆಟ್ಗೆ ತಗೊಂಡು ಹೋಗ್ಬೋದಾ, ಇದರಲ್ಲಿ ಆ ಸ್ಟ್ರೆಂತ್ ಇದೆಯಾ? ಕರೆಕ್ಟ್, ಅದು ಅರ್ಥ ಆದ್ಮೇಲೆ ನಾವು ಮಾರ್ಕೆಟ್ಗೆ ತಗೊಂಡೋಗಿ ನಾವು ಸೇಲ್ ಮಾಡಬೇಕು. ಸುಮ್ಮನೆ ಏನೋ ಒಂದು ಪ್ರಾಡಕ್ಟ್ ಮಾಡಿ, ಇವಾಗ ಹಳ್ಳಿಗಳಲ್ಲಿ ತುಂಬಾ ಈ ತರ ಬಿಸ್ನೆಸ್ ಮಾಡ್ತಾರೆ. ಇವಾಗ ಮ್ಯಾಕ್ಸಿಮಮ್ ಬಿಸ್ನೆಸ್ ಅಂದ್ರೆ ಹಳ್ಳಿಗಳಲ್ಲಿ ಹಪ್ಪಳ ಬಿಸ್ನೆಸ್ ಮಾಡ್ತಾರೆ. ಓಕೆ, ಹಪ್ಪಳ ಬಿಸ್ನೆಸ್ ಇರುತ್ತೆ, ಮತ್ತೆ ಉಪ್ಪಿನಕಾಯಿ ಬಿಸ್ನೆಸ್ ಇರುತ್ತೆ, ಪಿಕಲ್ಸ್ ಅಂತ ಹೇಳ್ತೀವಿ, ರೈಟ್? ಈ ತರ ತುಂಬಾ ಬಿಸ್ನೆಸ್ಗಳಿವೆ. ಎಲ್ಲ ಮನೆಯಿಂದ ಎಲ್ಲ ಚಕ್ಲಿ ಮಾಡುವಂಥದ್ದು ಬಿಸ್ನೆಸ್, ಸೊ ಫುಡ್ ಐಟಮ್ಸ್ ಎಲ್ಲ ತುಂಬಾ ಪ್ರಿಪೇರ್ ಮಾಡೋದು ಇರುತ್ತೆ. ಈ ಬಿಸ್ನೆಸ್ ಎಲ್ಲ ಲಾಂಗ್ ಟರ್ಮ್ ಸಸ್ಟೈನ್ ಆಗಲ್ಲ. ಯಾಕೆ? ಏನ್ ರೀಸನ್ ಲಾಂಗ್ ಟರ್ಮ್ ಸಸ್ಟೈನ್ ಆಗಲ್ಲ? ಏನೆಲ್ಲ ರೀಸನ್ಸ್ ಇರ್ಬೋದು? ಒಂದು ಹಾ ಹೇಳಿ. ಇವಾಗ ಕನ್ಸಿಡರ್ ಓನ್ಲಿ ಹಪ್ಪಳ ಬಿಸ್ನೆಸ್. ರೀಸನ್ಸ್ ಕಾಂಪಿಟೇಷನ್ ಇರುತ್ತೆ. ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ಸಿ ಐ ವಿಲ್ ಟೆಲ್ ಯು ಒನ್ ಥಿಂಗ್. ಕಾಂಪಿಟೇಷನ್ ಇಲ್ಲದು ಯಾವ ಬಿಸ್ನೆಸ್ ಇಲ್ಲ. ಎಸ್ ಸರ್. ಕಾಂಪಿಟೇಷನ್ ಇರಲೇಬೇಕು, ಇಲ್ಲಾಂದ್ರೆ ಮೊನೋಪೊಲಿ ಆಗ್ಬಿಡತ್ತೆ. ಅದು ಒಂದು ಹೇಳ್ತಾರ, ನಾನೇ ದೊಡ್ಡವನು ಅಂತ. ಆ ತರ ಯಾವತ್ತೂ ಇರಬಾರ್ದು. ಕಾಂಪಿಟೇಷನ್ ಬಿಟ್ಟಾಕಿ, ಕಾಂಪಿಟೇಷನ್ ಸೆಕೆಂಡ್. ಸಪೋಸ್ ನಾಳೆ ನೀನೇ ಇವಾಗ ಯಾರೊಬ್ಬ ವಾಲಂಟಿಯರ್, ಐ ಕ್ಯಾನ್ ಟೇಕ್ ಹರೀಶ್ ಎಸ್ ಎ ನೇಮ್. ಓಕೆ, ಹರೀಶ್ಗೆ ನಾಳೆ ಹಪ್ಪಳ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಏನೇನ್ ಮಾಡ್ತಾನೆ? ಫಸ್ಟ್ ಏನ್ ಮಾಡ್ಬೇಕು ಅವನು? ವಾಟ್ ಎಕ್ಸಾಕ್ಟ್ಲಿ ಹಿಸ್ ಫಸ್ಟ್ ಸ್ಟೆಪ್? ಬಜೆಟ್. ಓಕೆ, ಹಪ್ಪಳ ಬಿಸ್ನೆಸ್ಗೆ ಜಾಸ್ತಿ ದುಡ್ಡು ಬೇಕಾಗಿಲ್ಲ. 2,000-5,000 ಸ್ಟಾರ್ಟ್ ಮಾಡ್ಬೋದು. ಕಸ್ಟಮರ್ಸ್. Planning. ಕರೆಕ್ಟ್, Marketing. ಪ್ಲಾನ್. ಮಾರ್ಕೆಟಿಂಗ್ ಅಲ್ಲ, ಫಸ್ಟ್ ಇಸ್ ಪ್ಲಾನ್. ಓಕೆ, ಕರೆಕ್ಟ್ ಆಗಿ ಪ್ಲಾನ್ ಮಾಡಿ. ಸೆಕೆಂಡ್, Yes, sir. ಥರ್ಡ್, Production. ನಾನು ಬರಿತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಫೋರ್ತ್,
ಇದಕ್ಕೆ 4 ಪೀಸ್ ಆಫ್ Promotion, ಮಾರ್ಕೆಟಿಂಗ್ ಅಂತ yes, ಹೇಳ್ತೀವಿ. 4 ಪೀಸ್ ಆಫ್ ಮಾರ್ಕೆಟಿಂಗ್. ಅರ್ಥ ಆಗ್ತಿದ್ಯಾ? ಮಾರ್ಕೆಟಿಂಗ್ ಇದು 4 ಪಿ ಯಾವುದು? plan, product, price, promotion. ಇದು 4ನ ನೀವು ತಿಳ್ಕೊಂಡ್ಬಿಟ್ರೆ ಯು ಕ್ಯಾನ್ ಡೂ ದ ಬಿಸ್ನೆಸ್. ಫಸ್ಟ್ ಪ್ಲಾನ್ ಮಾಡಬೇಕು. ಆಸ್ ಯು ಸೆಡ್, ಪ್ಲಾನ್ ಅಂದ್ರೆ ಏನು? ಯಾರ್ಯಾರು ಪರ್ಚೇಸ್ ಮಾಡ್ಬೋದು, ನಮ್ಮ ಊರಲ್ಲಿ ಎಷ್ಟು ಕೆಪಾಸಿಟಿ, ಎಷ್ಟು ಜನ ಇದ್ದಾರೆ, ಒಂದು ಅಂದಾಜಿಗೆ ಎಷ್ಟು ಜನ ಇದ್ದಾರೆ ಹಪ್ಪಳ ಬಿಸ್ನೆಸ್ ಮಾಡ್ತಿದ್ದಾರೆ, ಅವ್ರದ್ದು ಎಷ್ಟು ಸೇಲ್ ಆಗತ್ತೆ. ಕರೆಕ್ಟ್. ನೆಟ್ವರ್ಕ್ ಬೆಳಿಬೇಕು, ಹೋಗಿ ಎಲ್ಲರ ಹತ್ರ ಮಾತಾಡ್ಬೇಕು, ಹೆಂಗಿದೆ ಬಿಸ್ನೆಸ್, ಹೆಂಗ್ ಕತೆ. ಇಟ್ ಇಸ್ ಜಸ್ಟ್ ಅ ನಾರ್ಮಲ್ ಕನ್ವರ್ಸೇಷನ್. ಬಾಯ್ ಬಿಡಬಾರ್ದು, ನಾನೇ ಸ್ಟಾರ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀನಿ ಅಂತ ಇದನ್ನ ಯಾವತ್ತೂ ಹೇಳ್ಬಾರ್ದು. ಫಸ್ಟ್ ಅರ್ಥ ಮಾಡ್ಬೇಕು ಏನ್ ಬಿಸ್ನೆಸ್, ಎಷ್ಟು ಜನರ ಹತ್ರ ತಲುಪತ್ತೆ. ಕರೆಕ್ಟ್. ಸೆಕೆಂಡ್ ಇಸ್ ಪ್ರಾಡಕ್ಟ್. ಪ್ರಾಡಕ್ಟ್ ಅಂದ್ರೆ ಇದರಲ್ಲಿ ಜಾಸ್ತಿಯಾಗಿ ಬರೋದು ಟೇಸ್ಟ್. ಹಪ್ಪಳಲ್ಲಿ ವೆರೈಟಿ ಆಫ್ ಹಪ್ಪಳ ಇದೆ, ಮಸಾಲಾ ಮಿಕ್ಸ್ ಹಪ್ಪಳ ಇದೆ, ಮತ್ತೆ ತುಂಬಾ ಟೈಪ್ಸ್, ಒಂದು 4 ಟೈಪ್ಸ್ ಆಕ್ಚುಲಿ ಇರಬೇಕು ಹಪ್ಪಳದಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಎಸ್ ಸರ್. ಸೊ ಇದರಲ್ಲಿ ಯಾವ್ದು ಫಾಸ್ಟ್ ಮೂವಿಂಗ್ ಐಟಮ್ ಇದೆ, ಇದನ್ನ ನೀವು ಪ್ರಾಡಕ್ಟ್ ನ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಟೇಸ್ಟ್ ಚೆಕ್ ಮಾಡ್ಬೇಕು, ವೇರಿ ಮಾಡ್ಬೇಕು ಟೇಸ್ಟ್ ನ. ಒಂದು ಫಸ್ಟ್ ಮಾಡಿ ಆದ್ಮೇಲೆ 4 ಜನರಿಗೆ ತಿನ್ಸ್ಬೇಕು, ಫ್ರೀಯಲ್ಲಿ ತಿನ್ಸ್ಬೇಕು, ಹೋಗಿ ತಿನ್ನಿ ಹೆಂಗಿದೆ ಟೇಸ್ಟ್ ಹೇಳಿ ಅಂತ. ರೈಟ್. ಸೊ ಅದು ಟೆಸ್ಟಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಟೆಸ್ಟಿಂಗ್ ಫೇಸ್ ಅಂತ ಹೇಳ್ತೀವಿ. ಪ್ರಾಡಕ್ಟ್ ಟೆಸ್ಟಿಂಗ್ ಫೇಸ್ ಅಂತ ಹೇಳೋಕೆ ಈ ತರ ಟೆಸ್ಟ್ ಮಾಡಲೇಬೇಕು, ಫ್ರೀಯಲ್ಲಿ ಎಲ್ಲ ಹಂಚಬೇಕು, ಹೆಂಗಿದೆ ಟೇಸ್ಟು. ಲಾಸ್ಟಿಗೆ ನಿಮಗೆ ಕನ್ಫ್ಯೂಷನ್ ಬರುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಅವ್ರು ಹೇಳ್ತಾರೆ ಮುಂದೆದವರು, ಸ್ವಲ್ಪ ಇದು ಕಮ್ಮಿ ಅಂತ ಅನ್ಸುತ್ತೆ, ಸ್ವಲ್ಪ ಸಾಲ್ಟ್ ಕಮ್ಮಿ ಅಂತ ಅನ್ಸುತ್ತೆ. ಸೊ ಇಟ್ ಇಸ್ ಸಮಥಿಂಗ್ ಟೇಕಿಂಗ್ ಪ್ರಾಪರ್ ಫೀಡ್ಬ್ಯಾಕ್ ಅಲ್ವಾ? ಇದು ಆದ್ಮೇಲೆ ಥರ್ಡ್ ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಇದು ಪ್ರೈಸ್. ನಿಮ್ ಕಾಂಪಿಟೇಟರ್ ಎಷ್ಟು ಪ್ರೈಸ್ ಇಟ್ಟಿದ್ದಾನೆ, ನೀವು ನಿಮ್ದು ಪ್ರಾಫಿಟ್ ಆಗಕ್ಕೆ ಎಷ್ಟು ಪ್ರೈಸ್ ಇಡಬೇಕು. ಒಂದಿರತ್ತೆ ಲಾಸ್, ಸೆಕೆಂಡ್ ಇರುತ್ತೆ ಬ್ರೇಕ್ ಈವನ್, ಥರ್ಡ್ ಇರುತ್ತೆ ಪ್ರಾಫಿಟ್ ಆರ್ ಮಾರ್ಜಿನ್ ಅಂತ ಹೇಳ್ತೀವಿ. ಓಕೆ, GMV ಅಂತಾನು ಹೇಳ್ತೀವಿ ಇದಕ್ಕೆ, ಗ್ರಾಸ್ ಮಾರ್ಜಿನ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಲಾಸ್? ಸಪೋಸ್ ನೀವು ಹಪ್ಪಳ ನಿಮ್ಗೆ ರೆಡಿ ಮಾಡೋಕ್ಕೇನೆ ಇನ್ ಕೇಸ್ 1 ಪ್ಯಾಕೆಟಿಗೆ 100 ಹಪ್ಪಳ ಪ್ಯಾಕೆಟಿಗೆ ನಿಮ್ಗೆ ಒಂದು 20 ರೂಪಾಯಿ ಬಿದ್ರೆ, ನೀವು ಇಲ್ಲಿ 15 ರೂಪಾಯಿಗೆ ಮಾರಿದ್ರೆ ನಿಮ್ಗೆ 5 ರೂಪಾಯಿ ಲಾಸ್ ಅಲ್ವಾ? ಕರೆಕ್ಟ್ ಅಲ್ವಾ? ಬ್ರೇಕ್ ಇವನ್ ಅಂದ್ರೆ ಏನು? ನಿಮ್ಗೆ ಬೀಳುತ್ತೆ 20 ರೂಪೀಸ್, Yes, sir. 20ಗೆನೆ ಮಾರ್ತೀರಾ. ಯಾಕೆ? ಮಾರ್ಕೆಟ್ ಕ್ಯಾಪ್ಚರ್ ಮಾಡೋದು ಒಂದು ಪ್ಲಾನ್ ಇರುತ್ತಲ್ವಾ. ಫಸ್ಟ್ ಲಾಸ್ ಆದ್ರೆ ಪರವಾಗಿಲ್ಲ, ನಾಳೆ ಎಲ್ಲರೂ ತಿಂದಾದ್ಮೇಲೆ ನಾವು ಪ್ರೈಸ್ ಜಾಸ್ತಿ ಮಾಡಿ ಪ್ರಾಫಿಟ್ ಮಾಡ್ತೀವಿ ಅಂತ. ದಿಸ್ ಇಸ್ ಒನ್ ಟೈಪ್ ಆಫ್ ಬಿಸ್ನೆಸ್ ಸ್ಟ್ರಾಟಜಿ. ಸೊ ನೀವೇನ್ ಮಾಡ್ತೀರಾ, ನಾನು ಲಾಸ್ ತಗೊಳಕ್ ರೆಡಿ ಇಲ್ಲ, ನಾನು ಎಷ್ಟು ದುಡ್ಡು ಹಾಕ್ತೀನಿ ಅಷ್ಟು ದುಡ್ಡು ಬರಲಿ ಅಂತ 20 ರೂಪೀಸಿಗೆ ಸೇಲ್ ಮಾಡ್ತೀರಾ. ಅದು ಏನಾಯ್ತು? ಬ್ರೇಕ್ ಇವನ್ ಆಯ್ತು, ನಿಮ್ಗೂ ಲಾಸು ಇಲ್ಲ, ಆಚೆಗಡೆ ಪ್ರಾಫಿಟ್ ಇಲ್ಲ. ಆಮೇಲೆ ಥರ್ಡ್ ಒಂದು ಬರುತ್ತೆ, ಇಲ್ಲಿ ನೀವೇನ್ ಮಾಡ್ತೀರಾ, 35 ರೂಪೀಸಿಗೆ ಸೇಲ್ ಮಾಡ್ತೀರಾ. ಇವಾಗ ಮಾರ್ಕೆಟ್ ಅಲ್ಲಿ ಪ್ರೈಸ್ ಎಷ್ಟಿದೆ? 35-40 ರೂಪೀಸ್ ಇದೆ ಅಲ್ವಾ ಹಪ್ಪಳದು? ಸರ್. ಇದೆ Yes, ಅಲ್ವಾ? sir. 35-40 ರೂಪಾಯಿ ಇದೆ ಅಲ್ವಾ? ಸೊ ಇದು ಏನಾಗುತ್ತೆ? ಗ್ರಾಸ್ ಮಾರ್ಜಿನ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಪ್ರಾಫಿಟ್ ಅಂದ್ರೆ ನಿಮ್ಗೆ ಬೀಳೋದು 20 ರೂಪಾಯಿ, 15 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ನೀವು ಸೇಲ್ ಮಾಡ್ತಿದ್ದೀರಾ. ಪ್ರಾಫಿಟ್ ನಿಮ್ ಒಬ್ಬರಿಗೆ ಬರಲ್ಲ. ಇವಾಗ ನೀವು ಅಂಗಡಿಯವರಿಗೆ 25 ರೂಪಾಯಿ ಕೊಡ್ತೀರಾ, 5 ರೂಪಾಯಿ ನಿಮಗೆ ಪ್ರಾಫಿಟ್ ಬಂತು. ನೀವು ಆಸ್ ಎ ಹೋಲ್ಸೇಲರ್ ಅಂಡ್ ಮ್ಯಾನುಫ್ಯಾಕ್ಚರರ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಿಮ್ದು, ನೀವು ಪ್ರೊಡ್ಯೂಸ್ ಮಾಡೋದು ಅಲ್ವಾ? ಒಂದ್ ಕೈಯಿಂದ ಇನ್ನೊಂದ್ ಕೈ ಹೋದ್ಮೇಲೆ ಒಂದೊಂದು ರೂಪಾಯಿ 2 ರೂಪಾಯಿ ಇಡ್ತಾ ಹೋಗ್ತಾನೆ. ಎಂಡ್ ಕಸ್ಟಮರ್ ಮುಟ್ಟುವರೆಗೆ ಅದು 35-40 ರೂಪಾಯಿ MRP ಅಲ್ಲಿ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ ಇದೆಲ್ಲ? ಅರ್ಥ ಆಗ್ತಿದೆಯಲ್ವಾ? Yes, sir. Yes, sir. Correct, sir. ಗುಡ್. ಓಕೆ, ಸೊ ರಿಲೇಟ್ ಮಾಡ್ಬೋದಲ್ವಾ? ಅಂದ್ರೆ Yes, sir. ಬಿಸ್ನೆಸ್ ಸ್ವಲ್ಪ ರಿಲೇಟ್ ಮಾಡ್ಬೋದಲ್ವಾ? ಓಕೆ, ಸೊ ದಿಸ್ ಇಸ್ ವಾಟ್ ದ 4 ಪೀಸ್ ಆಫ್ ಮಾರ್ಕೆಟಿಂಗ್. ವೆರಿ ಇಂಪಾರ್ಟೆಂಟ್ ಇನ್ ಇಂಟರ್ವ್ಯೂ ಕ್ವಶನ್. ಇಂಟರ್ವ್ಯೂಲಿ ಕ್ವಶನ್ಸ್ ಕೇಳ್ತಾರೆ, ಟೆಲ್ ಮಿ ದ 4 ಪೀಸ್ ಆಫ್ ಮಾರ್ಕೆಟಿಂಗ್ ಅಂತ ಕೇಳ್ತಾರೆ. 4 P ಯಾವುದು? P ಇಂದ ಸ್ಟಾರ್ಟ್ ಆಗೋದು 4 ವರ್ಡ್ಸ್ ಯಾವುದು ಮಾರ್ಕೆಟಿಂಗಿಗೆ? ಫಸ್ಟ್ ಇಸ್ ಪ್ಲಾನ್, ಪ್ರಾಡಕ್ಟ್, ಪ್ರೈಸ್ ಅಂಡ್ ಲಾಸ್ಟ್ ಒನ್ ಇಸ್ ಪ್ರಮೋಷನ್. ಪ್ರಮೋಷನ್ ಅಂದ್ರೆ ಮಾರ್ಕೆಟಿಂಗ್. ಹೌ ಯು ಟೇಕ್ ಯುವರ್ ಪ್ರಾಡಕ್ಟ್ ಟು ಮಾರ್ಕೆಟ್. ಮಾರ್ಕೆಟ್ಗೆ ತಗೊಂಡೋಗಿ ಯಾವ ತರ ನೀವು ಪ್ರಮೋಟ್ ಮಾಡ್ತೀರಾ, ಏನ್ ನಿಮ್ ಸ್ಟ್ರಾಟಜಿ. ಒಂದ್ ಹೇಳ್ತೀವಿ, GTM ಅಂತ ಹೇಳ್ತಾರೆ. GTM ಅಂದ್ರೆ ಗೋ ಟು ಮಾರ್ಕೆಟ್ ಸ್ಟ್ರಾಟಜಿ ಅಂತ. ಗೋ ಟು ಮಾರ್ಕೆಟ್ ಸ್ಟ್ರಾಟಜಿ ಅಂತ. ಓಕೆ, ಗೋ ಟು ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ಗೆ ತಗೊಂಡೋಗಿ ಯಾವ ತರ ನೀವು ಪ್ರಾಡಕ್ಟ್ ನ ಪೊಸಿಷನ್ ಮಾಡಬೇಕು, ಪ್ಲೇಸ್ ಮಾಡಬೇಕು, ಯಾವ ಅಂಗಡಿಗೆ ಎಷ್ಟೆಷ್ಟು ಪ್ರಾಡಕ್ಟ್ ನ ಕೊಡ್ಬೇಕು, ಅವ್ನು ತಗೊಳ್ತಾನೆ ಇಲ್ಲೋ ಗೊತ್ತಿಲ್ಲ, ಅವ್ನಿಗೆ ಹೆಂಗ್ ಕನ್ವಿನ್ಸ್ ಮಾಡಬೇಕು. ಸೊ ಈ ತರ ಒನ್ ಬೈ ಒನ್ ಹೋದ್ರೆ ನಾಳೆ ನಿಮ್ ಬಿಸ್ನೆಸ್ ಬೆಳೆಯುತ್ತೆ. ಕರೆಕ್ಟ್. ನೀವು ಸುಮ್ಮನೆ ಮಾಡಿ ನೀವು ಒಂದು
20 ಪ್ಯಾಕೆಟ್ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಅದು ಮನೇಲಿ ಖಾಲಿ ಆಗ್ಬಿಡುತ್ತೆ, ಬಿಸ್ನೆಸ್ ಆಗಲ್ಲ. ಕರೆಕ್ಟ್ ಅಲ್ವಾ? So this is how you analyze your product. Okay, let us come back to our main topic. SWOT analysis ಬಗ್ಗೆ ಮಾತಾಡ್ತಿದ್ವಿ. ಇದೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇದೆಲ್ಲ ಯಾವ ತರ ಬಿಸ್ನೆಸ್ ಮಾಡಬೇಕು, ಏನ್ ಮಾಡಬೇಕು, ಏನೆಲ್ಲ ಸ್ಟ್ರಾಟಜೀಸ್ ಎಲ್ಲ ಮುಂದೆ ಕಲಿಯೋಣ. ಪ್ರಮೋಷನ್ಸ್ ಎಲ್ಲ ಮುಂದೆ ನೋಡೋಣ, ಯಾವ ತರ ಪ್ರಮೋಟ್ ಮಾಡಬೇಕು. Okay, so let's go back to our main topic. iPhone 13 Pro ಯಾರೊಬ್ರು ಹೇಳಿದ್ದಾರೆ ಇಲ್ಲಿ ಆಸ್ ಎ ಪ್ರಾಡಕ್ಟ್, ಆಸ್ ಎ ಫಿಸಿಕಲ್ ಪ್ರಾಡಕ್ಟ್. ಓಕೆ, ಇವಾಗ ಫಸ್ಟ್ ಒನ್, ಸ್ಟ್ರೆಂತ್ ಏನಿದು ಐಫೋನ್, ಇದು ಸ್ಟ್ರೆಂತ್ ಏನಿದೆ, ತಾಕತ್ತೇನಿದೆ ಐಫೋನ್ದು? ಐಫೋನ್ ಯಾಕೆ ನಾನು ಪರ್ಚೇಸ್ ಮಾಡಬೇಕು? ಅದರಲ್ಲಿ ಏನಂತ? ಎಸ್, Camera. lot of features and safety. ಫೀಚರ್ಸ್ ನಿಮಗೆ ಸ್ಯಾಮ್ಸಂಗ್ ಅಲ್ಲೂ ಬರುತ್ತೆ, ಒನ್ ಪ್ಲಸ್ ಅಲ್ಲೂ ಬರುತ್ತೆ. ಕ್ಯಾಮ್ರಾ ಸ್ಯಾಮ್ಸಂಗ್ ಅಲ್ಲೂ ಒಳ್ಳೆ ಬರುತ್ತೆ. ಓಕೆ, ಐ ಕ್ಯಾನ್ ಟೇಕ್. ಸ್ಟ್ರೆಂತ್ ಅಂದ್ರೆ ಏನು? ಸಡನ್ ಆಗಿ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬೇಕು. ಬ್ರ್ಯಾಂಡ್ ನೇಮ್, ಬ್ರ್ಯಾಂಡ್ ಆಫ್ ಕೋರ್ಸ್ ಇಸ್ ಒನ್ ಇಸ್ ನಾನ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಬ್ರ್ಯಾಂಡ್ ಪೊಸಿಷನಿಂಗ್ ಅಂತ ಹೇಳ್ತೀನಿ ನಾನು, ಬ್ರ್ಯಾಂಡ್ ಅಂತ ಹೇಳಲ್ಲ, ಬ್ರ್ಯಾಂಡ್ ಪೊಸಿಷನಿಂಗ್ ಅಂತ ಹೇಳ್ತೀನಿ. ಮತ್ತೆ ಏನೆಲ್ಲ ಸ್ಟ್ರೆಂತ್ ಇದೆ? ಮತ್ತೆ ಏನೆಲ್ಲ ಸ್ಟ್ರೆಂತ್ ಇದೆ? ಕ್ವಾಲಿಟಿ ಐ ಕ್ಯಾನ್ ಕನ್ಸಿಡರ್ ಅಗೇನ್. ಆಪಲ್ ಹ್ಯಾಸ್ ಎ ವೆರಿ ಗುಡ್ ಕ್ವಾಲಿಟಿ. ಮತ್ತೆ ಏನು ಸ್ಟ್ರೆಂತ್ ಇದೆ? ಕರೆಂಟ್ ಟೈಮಲ್ಲಿ ಪ್ರಾಡಕ್ಟ್ ಡಿಸೈನ್ ಇಸ್ ಎ ವೆರಿ ಗುಡ್ ಸ್ಟ್ರೆಂತ್ ಆಫ್ ಆಪಲ್. ಪ್ರಾಡಕ್ಟ್ ಡಿಸೈನ್ ಅಲ್ವಾ? ಈ ತರ ಪ್ರಾಡಕ್ಟ್ ಯಾರಾದ್ರು ಕಾಂಪಿಟೇಟರ್ ಕೊಡೋರು ಇದ್ದಾರಾ, ಟಕ್ಕರ್ ಕೊಡೋರು ಇರ್ತಾರಾ ಇಲ್ಲಿ ಮಾರ್ಕೆಟ್ ಅಲ್ಲಿ ಇವಾಗ ಕರೆಂಟ್ಲಿ ಐಫೋನ್ ಪ್ರಾಡಕ್ಟ್ಸ್ ಗೆ ಡಿಸೈನ್ ಪಾರ್ಟ್ ಅಲ್ಲಿ? ಎಸ್ ಸರ್. ಯಾವ ಕಂಪನಿ ಕೊಡ್ಬೋದು, ಯಾವ ಫೋನ್ ಕೊಡ್ಬೋದು ಡಿಸೈನ್ ಪಾರ್ಟ್ ಅಲ್ಲಿ ಕಾಂಪೀಟ್ ಮಾಡುವಂತದ್ದು? ಸ್ಯಾಮ್ಸಂಗ್ ಅಲ್ಲಿ ಲುಕ್ಕೇ ಇಲ್ಲ ಪ್ರಾಡಕ್ಟ್. ಐಫೋನ್ 13 Pro ಪ್ರೈಸ್ ಎಷ್ಟು? 1,20,000 ಸರ್. ಅದೇ ಪ್ರೋ ಪ್ಲಸ್ ಮಾಡಲಿಗೆ ಏನದು 1,20,000 ಯಾರೋ ಅನ್ಮ್ಯೂಟ್ ಮಾಡಿದ್ದಾರೆ. ಜಸ್ಟ್ ಅ ಸೆಕೆಂಡ್, ನಾನು ಚೆಕ್ ಮಾಡ್ತೀನಿ. ಓಕೆ, ಐ ಥಿಂಕ್ ಮ್ಯೂಟ್ ಮಾಡಿದ್ದಾರೆ. ಪ್ರಾಡಕ್ಟ್ ಡಿಸೈನ್, ಬ್ರ್ಯಾಂಡ್ ಪೊಸಿಷನಿಂಗ್, ಕ್ವಾಲಿಟಿ ಇಸ್ ಎ ಮೇಜರ್ ಫ್ಯಾಕ್ಟರ್. ಆಫ್ ಕೋರ್ಸ್ ಒನ್ ಮೋರ್ ಸ್ಟ್ರೆಂತ್ ಅಂದ್ರೆ ಸ್ವಲ್ಪ ಕ್ಯಾಮರಾನು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಸ್ಟ್ರೆಂತ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ವೀಕ್ನೆಸ್ ಏನಿದೆ? ಚಾರ್ಜಿಂಗ್ ಬೇಗ ಖಾಲಿ ಆಗುತ್ತೆ. ಹಾ, ಚಾರ್ಜಿಂಗ್ ಇವಾಗ ಸ್ವಲ್ಪ ದಟ್ ಇಸ್ ದ ಬಿಗ್ಗೆಸ್ಟ್ ವೀಕ್ನೆಸ್ ಇನ್ ಐಫೋನ್. ಇವಾಗ ಕರೆಂಟ್ಲಿ ಐ ಥಿಂಕ್ 15 ಪ್ಲಸ್ ಅಲ್ಲಿ ಆ ವೀಕ್ನೆಸ್ ಇಲ್ಲ. ಪ್ರೋ ಎಲ್ಲ ವರ್ಷನ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ, ಅಬ್ಸಲ್ಯೂಟ್ಲಿ ವೀಕ್ನೆಸ್ ಇದೆ. ಓಕೆ, ಅಪಾರ್ಚುನಿಟೀಸ್ ಏನಿದೆ ಇವರಿಗೆ? ಇವಾಗ ಇಂಪ್ರೂವೈಸ್ ಹೆಂಗ್ ಮಾಡಬೇಕು ಪ್ರಾಡಕ್ಟ್ ನ? ಇವಾಗ ನೀವ್ ಹೇಳಿದ್ವಿ ವೀಕ್ನೆಸ್ ಚಾರ್ಜಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ವಿ. ಸೊ ಅಪಾರ್ಚುನಿಟೀಸ್ ಏನಿದೆ? ಅಪರ್ಚುನಿಟೀಸ್ ಬ್ಯಾಟರಿ ಕೆಪಾಸಿಟಿ ಜಾಸ್ತಿ ಮಾಡಬೇಕು. ಕರೆಕ್ಟ್, ಬ್ಯಾಟರಿ ಬ್ಯಾಕಪ್ ಜಾಸ್ತಿ ಮಾಡಬೇಕು. ಓಕೆ, ಸೊ ಥ್ರೆಟ್ ಏನಿದೆ? ಥ್ರೆಟ್ ಸ್ವಲ್ಪ ವೇಟ್ ಇರುತ್ತೆ ಸರ್. ಅದು ವೀಕ್ನೆಸ್ ಇಲ್ಲದ್ರೆ ವೀಕ್ನೆಸ್ ಅಲ್ಲಿ ಬರುತ್ತೆ. ವೇಟ್ ಜಾಸ್ತಿ ಇದೆ, ಕೆಲವರಿಗೆ ವೇಟ್ ಇಷ್ಟ ಆಗುತ್ತೆ, ಕೆಲವರಿಗೆ ಸೈಜ್ ಇಷ್ಟ ಆಗುತ್ತೆ, ರೈಟ್? ದಟ್ ಇಸ್ ಡಿಫರೆಂಟ್. ದಟ್ ಅಗೇನ್ ಕಮ್ಸ್ ಅಂಡರ್ ವೀಕ್ನೆಸ್. ಅದು ವೀಕ್ನೆಸ್. ಅದು ನಿಮ್ಗೆ ವೇಟ್ ಇಷ್ಟ, ನಿಮ್ಗೆ ಲೈಟ್ ವೇಟ್ ಫೋನ್ ಬೇಕಾದ್ರೆ ವೇಟ್ ಇದ್ದ ಫೋನ್ ತಗೊಂಡ್ರೆ ನಿಮ್ಗೆ ವೀಕ್ನೆಸ್ ಅದು. ಕರೆಕ್ಟ್ ಅಲ್ವಾ? ಥ್ರೆಟ್ಸ್ ಅಂದ್ರೆ ಒಂದ್ಸಲ ಸರ್ವಿಸ್ ಕೊಟ್ಟಾಗ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂತ. ಅದು ಎಲ್ಲರೂ ಅಷ್ಟೇ, ಎಲ್ಲ ಕಂಪನೀಸು ಅಷ್ಟೇ, ಸ್ಪೆಷಲಿ ಆಪಲ್ ಅಲ್ಲ ಸರ್? ಇಲ್ಲ, ಎಲ್ಲ ಕಂಪನೀಸು ಅಷ್ಟೇ. ದೇ ಟೇಕ್ ಮಿನಿಮಮ್ 15 to 20 days. ಮತ್ತೆ ಕಾಸ್ಟಿಂಗ್ ಹಂಗಿದೆ ಕಾಸ್ಟಿಂಗ್. ಹಾ ಸರ್. ಸೊ ಸರ್ವಿಸಿಂಗ್ ಇಸ್ ನಾಟ್ ಎ ಇಶ್ಯೂ ಹಿಯರ್, ಒನ್ ಥಿಂಗ್. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ ಆಪಲ್ದು? ಇನ್ ಕೇಸ್ ನಿಮ್ 1 year ವ್ಯಾರಂಟಿ ಒಳಗಡೆ ಏನಾದ್ರು ಫೋನ್ ರಿಪೇರ್ ಆಯ್ತು, ಇಂಟರ್ನಲ್ ರಿಪೇರ್ ಆಯ್ತು, ಯು ವಿಲ್ ಗೆಟ್ ಎ ನ್ಯೂ ಫೋನ್ ಡೈರೆಕ್ಟ್ಲಿ. ಹೊಸ ಫೋನ್ ಕೊಟ್ಬಿಡ್ತಾರೆ ರಿಪ್ಲೇಸ್ ಮಾಡಿ. ಬೇರೆ ಯಾವ ಕಂಪನಿಲೂ ಕೊಡಲ್ಲ. ಓಕೆನಾ? ಅದು ಒಂದು ಆಡೆಡ್ ಅಡ್ವಾಂಟೇಜ್. ಇನ್ನೊಂದು ಡೇಟಾ ಸೆಕ್ಯೂರಿಟಿ.
ಸ್ಟ್ರೆಂತ್ ತುಂಬಾ ಹೈ ಸ್ಟ್ರೆಂತ್ ಅದು ಆಕ್ಚುಲಿ ಡೇಟಾ ಸೆಕ್ಯೂರಿಟಿ. ಯಾರು ನಿಮ್ಮ ಡೇಟಾನ ಹೇಳ್ಕೊಳಕ್ಕಾಗಲ್ಲ, ಹ್ಯಾಕ್ ಮಾಡೋಕ್ಕಾಗಲ್ಲ. ಅದೇ ಆಂಡ್ರಾಯ್ಡ್ ಅಂದ್ರೆ ಓಪನ್ ಪ್ಲಾಟ್ಫಾರ್ಮ್ ಆಂಡ್ರಾಯ್ಡ್. ಸೊ ತುಂಬಾ ಜನ ಏನಾದರೂ ಮಾಡ್ಬೋದು. ನಿಮ್ಮ ಫೋನಲ್ಲಿ ಹ್ಯಾಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಹ್ಯಾಕ್ ಆಗಿದೆ ಅಂತ. ನಿಮ್ಮೆಲ್ಲ ಮೆಸೇಜಸ್, ಕಾಲ್ಸ್ ಎಲ್ಲ ಯಾರು ಹ್ಯಾಕ್ ಮಾಡಿದ್ರೆ ಅವನ ಹತ್ರ ಇರ್ಬೇಕು ಡೇಟಾ. ದಿಸ್ ಅ ಮೇಜರ್ ಫ್ಯಾಕ್ಟರ್ ವೆನ್ ಯು ಬೈ ಎ ಫೋನ್. ಓಕೆನಾ? ಥ್ರೆಟ್ ಆಲ್ವೇಸ್ ಶುಡ್ ಬಿ ಎ ಕಾಂಪಿಟೇಟರ್. ಥ್ರೆಟ್ ಯಾವತ್ತೂ sir. ಕಾಂಪಿಟೇಟರ್ ಇಂದನೇ ಇರುತ್ತೆ. ನಿಮ್ಮ ಪ್ರಾಡಕ್ಟ್ ಇಂದ ಇರಲ್ಲ, ಕಾಂಪಿಟೇಟರ್ ಇಂದ ಇರುತ್ತೆ. ಸಿ, ಇವಾಗ ಇಮ್ಯಾಜಿನ್ ಆಪಲ್ ಅವನು 100 ಫೋನ್ ಸೇಲ್ ಮಾಡಿದ್ದಾನೆ, ಕರೆಕ್ಟಾ? ಇವಾಗ ನಿಮ್ದು 2-3 ಕಂಪನಿ ಸೇರಿಸಿ, ಇವಾಗ ರೆಡ್ಮಿ, ಮತ್ತೆ ವಿವೋ, ಅಪ್ಪೋ, ಇವರೆಲ್ಲ ಮಿನಿಮಮ್ ಅಂದ್ರೆ ಒಬ್ರು 200-300 ಫೋನ್ ಸೇಲ್ ಮಾಡ್ತಾರೆ. ಯಾಕಂದ್ರೆ ಪ್ರೈಸ್ ರೇಟ್ ಕಮ್ಮಿ ಇದೆ ಅಲ್ವಾ? ಸ್ಟೂಡೆಂಟ್ಸ್ಗೆ ಇವ್ರ ಮೇಜರ್ ಆಡಿಯನ್ಸ್ ಸ್ಟೂಡೆಂಟ್ಸ್. ಆಪಲ್ದು ಮೇಜರ್ ಆಡಿಯನ್ಸ್ ಸ್ಟೂಡೆಂಟ್ಸ್ ಅಲ್ಲ. ಇವಾಗ ಸ್ಟೂಡೆಂಟ್ಸ್ ಅವರು ತಗೊಳ್ತಿದ್ದಾರೆ, ಬಟ್ ಮೊದಲೇ ಸ್ಟೂಡೆಂಟ್ಸ್ ಇರಲಿಲ್ಲ. ಆಪಲ್ದು ಮೇಜರ್ ಟಾರ್ಗೆಟ್ ಆಡಿಯನ್ಸ್ ಸ್ಟೂಡೆಂಟ್ಸ್ ಇರಲಿಲ್ಲ. ಇಲ್ಲೆಲ್ಲ ಮೇಜರ್ ಟಾರ್ಗೆಟ್ ಆಡಿಯನ್ಸ್ ಸ್ಟೂಡೆಂಟ್ಸ್. ಓಕೆನಾ? 600 ಫೋನ್ ಸೇಲ್ ಆಯ್ತು ಇಲ್ಲಿ, ಆಪಲ್ ಎಷ್ಟು 100 ಸೇಲ್ ಆಯ್ತು. ಸೊ ಕಾಂಪಿಟೇಟರ್ ಇವ್ರ ಸೇಲ್ ಡಿಕ್ರೀಸ್ ಆಯ್ತಾ, ಇನ್ಕ್ರೀಸ್ ಆಯ್ತಾ? ಇದು ಇನ್ಕ್ರೀಸ್ ಆಯ್ತಾ, ಡಿಕ್ರೀಸ್ ಆಯ್ತಾ? ಕಮ್ಮಿ ಆಯ್ತು ಸರ್. ಕಮ್ಮಿ ಆಯ್ತಲ್ವಾ? ಸೊ ಇದಕ್ಕೆ ಯಾರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿದ್ದಾರೆ? ಕಮ್ಮಿ ಆಗೋಕ್ಕೆ ರೀಸನ್ ಯಾರು? ಅವ್ರ ಕಾಂಪಿಟೇಟರ್ಸ್. ಕಾಂಪಿಟೇಟರ್. ಯಾರು ಒಬ್ರು ಅಂತ ಹೇಳಕ್ಕಾಗಲ್ಲ. ಕಾಂಪಿಟೇಟರ್ ಶುಡ್ ಬಿ ಇನ್ ಬಲ್ಕ್. ಇವಾಗ ರೆಡ್ಮಿ ಒಂದು ಫೋನ್ ಲಾಂಚ್ ಮಾಡಿದ್ರೆ 20 ಫೋನ್ ಜೊತೆಲಿ ಲಾಂಚ್ ಮಾಡ್ತಾನೆ. ರಿಯಲ್ಮಿ ಎಲ್ಲ, ಐಕ್ಯೂ, ತುಂಬಾ ಕಂಪನಿ ಎಲ್ಲ ಚೈನಾ ಕಂಪನಿ ಸೇರಿ 20 ಫೋನ್ ಲಾಂಚ್ ಮಾಡ್ತಾರೆ. ಅವಾಗ ಬೇರೆಯವರಿಗೆ ಯಾರು ಮಾರ್ಕೆಟ್ ಅಲ್ಲಿ ಪೊಸಿಷನ್ ಮಾಡಿರ್ತಾರಲ್ಲ, ಸ್ಯಾಮ್ಸಂಗ್ ಇರಲಿ, ಆಪಲ್ ಇರಲಿ, ಮತ್ತೆ ಒನ್ ಪ್ಲಸ್ ಇರಲಿ, ಒಳ್ಳೆ ಬ್ರ್ಯಾಂಡ್ ಫೋನ್ಸ್, ಅವ್ರಿಗೆ ಲಾಸ್ ಆಗುತ್ತೆ. ಅವ್ರ ಫೋನ್ ತುಂಬಾ ಕಮ್ಮಿ ಸೇಲ್ ಆಗುತ್ತೆ. ಅಗೇನ್ ಕಾಂಪಿಟೇಟರ್. ಯಾವಾಗ ಕಾಂಪಿಟೇಟರ್ ಅಂತ ಕನ್ಸಿಡರ್ ಮಾಡಬೇಕು? ಅನ್ಲೆಸ್ ದಿಸ್ ಕಾಂಪಿಟೇಟರ್ ಡಸಂಟ್ ಇಂಪ್ಯಾಕ್ಟ್ ಯುವರ್ ರೆವೆನ್ಯೂ. ನಿಮ್ ರೆವೆನ್ಯೂನ ಇಂಪ್ಯಾಕ್ಟ್ ಮಾಡಿದ್ರೆ ಮಾತ್ರ ಕಾಂಪಿಟೇಟರ್ ಅಂತ ಕನ್ಸಿಡರ್ ಮಾಡಬೇಕು, ಅಲ್ವಾ? ಇಲ್ಲಿ 600 ಪೀಸ್ ಸೇಲ್ ಮಾಡಿದ್ರೆ 20,000ಗೆ ಬಜೆಟ್, ಟೋಟಲ್ ರೆವೆನ್ಯೂ ಎಷ್ಟಾಯ್ತು? ಇಲ್ಲಿ 100 ಫೋನ್ ಇಂಟು 1 lakh, ಟೋಟಲ್ ಫೋನ್ ಎಷ್ಟಾಯ್ತು? ರೆವೆನ್ಯೂ ಇಂಪ್ಯಾಕ್ಟ್ ಆಯ್ತಾ ಇಲ್ಲಿ ಇವ್ರಿಗೆ ಕನ್ಸಿಡರ್ ಮಾಡಿದ್ರೆ? ರೆವೆನ್ಯೂ ಡಿಸ್ಟರ್ಬ್ ಆಯ್ತಾ? ಕಾಂಪಿಟೇಟರ್ ಇಂದ ಆಪಲ್ದು ರೆವೆನ್ಯೂ ಕೆಳಗೆ ಹೋಯ್ತಾ? ಆನ್ಸರ್ ಎಷ್ಟಾಯ್ತು? 600 ಇಂಟು 200 ಎಷ್ಟಾಯ್ತು? ಓ ಸಾರಿ, ನಾಟ್ 200, 20,000 ಆನ್ ಎನ್ ಎವರೇಜ್ ಅಂತ ಕನ್ಸಿಡರ್ ಮಾಡಿ. 600 ಫೋನ್ ಸೇಲ್ ಮಾಡಿದ್ದಾರೆ ಇಂಟು 20,000 ಎಷ್ಟಾಯ್ತು? 1.2 CR. 12 crores, sir. 12 crores 1.2 CR? 12, sir. 12 CR, ಓಕೆ. ಇವರಿಗೆ ಎಷ್ಟಾಯ್ತು? 100 ಇಂಟು 1 lakh, 1 crore ಆಯ್ತು. 1 crore ಆಯ್ತಲ್ವಾ? ಸೊ ರೆವೆನ್ಯೂ ಇಂಪ್ಯಾಕ್ಟ್ ಆಯ್ತಾ? ಕಾಂಪಿಟೇಟರ್ ಇಂಟು 12x ರೆವೆನ್ಯೂ ಮಾಡಿದ್ದಾರೆ, ಎಸ್ ಸರ್. ಅಲ್ವಾ? ಇಲ್ಲಿ ಲಾಸ್ ಆಗಿದೆ ಇವರಿಗೆ. ಲಾಸ್ ಅಂತ ಆಗಿಲ್ಲ, ಬಟ್ ಥಿಂಗ್ ಇಸ್ ಬಿಕಾಸ್ ಆಫ್ ಕಾಂಪಿಟೇಟರ್ ಮೋಸ್ಟ್ ಆಫ್ ಪೀಪಲ್ ಪರ್ಚೇಸ್ ಅದರ್ ಫೋನ್ಸ್, ಅಲ್ವಾ? ಎಸ್ ಸರ್. ಸೊ ಮಾರ್ಕೆಟ್ ಪರ್ಚೇಸ್ ಅಲ್ಲಿ ಕಮ್ಮಿ. ಸಾರಿ, ಹಲೋ, ಪರ್ಚೇಸ್ ಕಮ್ಮಿ ಆಗಿದೆ ಸರ್ ಇವ್ರಿಗೂ. ಪರ್ಚೇಸ್ ಕಮ್ಮಿ ಆಗಿದೆ, ದಟ್ಸ್ ಫೈನ್. ಐ ಆಮ್ ಟಾಕಿಂಗ್ ಅಬೌಟ್ ರೆವೆನ್ಯೂ. ಅವ್ರು ಎಷ್ಟು ರೆವೆನ್ಯೂ ಬಂದಿದೆ, ರೆವೆನ್ಯೂ ಅಲ್ಲಿ ಲಾಸ್ ಆದ್ರೆ ಯು ಕ್ಯಾನ್ ಕನ್ಸಿಡರ್ ಆಸ್ ಎ ಕಾಂಪಿಟೇಟರ್. ಸಿ, ಆಪಲ್ಗೆ, ರೆಡ್ಮಿಗೆ, ವಿವೋಗೆ ಎಲ್ಲ ಅಪ್ಪೋ ಕಾಂಪಿಟೇಷನ್ ಇಲ್ಲ, ಬಿಕಾಸ್ ದಿಸ್ ಆರ್ ಡಿಫ್ರೆಂಟ್ ಸೆಟ್ ಆಫ್ ಫೋನ್ಸ್. ಓಕೆನಾ? 25,000-30,000 ಫೋನ್ ಮತ್ತೆ 1 ಲಕ್ಷ ಫೋನಿಗೆ ಕಾಂಪಿಟೇಷನ್ ಆಗದೇ ಇಲ್ಲ. ಬಟ್ ಇವರಿಂದ ಆಪಲ್ ರೆವೆನ್ಯೂ ಕೆಳಗೆ ಬೀಳ್ತಾ ಇದೆ, ಅಲ್ವಾ? ಆಪಲ್ ಪ್ರಾಫಿಟ್ ಕೆಳಗೆ ಬಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಕನ್ಸಿಡರ್ ಆಲ್ ದೀಸ್ ಕಂಪನೀಸ್ ಆರ್ ಆಸ್ ಯುವರ್ ಕಾಂಪಿಟೇಟರ್. ಡೈರೆಕ್ಟ್ ಕಾಂಪಿಟೇಟರ್ ಅಲ್ಲ. ಇವಾಗ ನಾವು ಕಂಪೇರ್ ಮಾಡಿದ್ರೆ, ಸಿ, ಒಂದು iOS ಇದೆ ಆಪರೇಟಿಂಗ್ ಸಿಸ್ಟಮ್, ಇನ್ನೊಂದು ಆಂಡ್ರಾಯ್ಡ್ ಇದೆ ಆಪರೇಟಿಂಗ್ ಸಿಸ್ಟಮ್. ಹೌ ಕ್ಯಾನ್ ವಿ ಕಂಪೇರ್ ದಿಸ್ ಟು? ಕಂಪ್ಯಾರಿಸನ್ ಇದೆಯಾ iOS ಮತ್ತೆ ಆಂಡ್ರಾಯ್ಡಿಗೆ? No, sir.
then how it is your competitor? How Android are iOS competitors? ಆಪರೇಟಿಂಗ್ ಸಿಸ್ಟಮೇ ಬೇರೆ, ಈ ಆಪರೇಟಿಂಗ್ ಸಿಸ್ಟಮೇ ಬೇರೆ. ಕಾಂಪಿಟೇಷನ್ ಆಗದೇ ಇಲ್ಲ. ಕಾಂಪಿಟೇಷನ್ ಯಾವಾಗ ಆಗತ್ತೆ? ಹೌ ಡಿಸೈಡ್ ಹೂ ಇಸ್ ಯುವರ್ ಕಾಂಪಿಟೇಟರ್? ಯಾವ ಕಾನ್ಸೆಪ್ಟ್ ನ ಇಟ್ಕೊಂಡು ನೀವು ಡಿಸೈಡ್ ಮಾಡ್ತೀರಾ ಹಿ ಈಸ್ ಅವರ್ ಕಾಂಪಿಟೇಟರ್ ಅಂತ? That's what SWOT analysis comes into picture. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಅಪಾರ್ಚುನಿಟೀಸ್ ಏನು, ನಿಮ್ಮ ಥ್ರೆಟ್ ಏನು? ನಿಮ್ಮ ಸ್ಟ್ರೆಂತ್ ಅಲ್ಲಿ ದೊಡ್ಡ ಸ್ಟ್ರೆಂತ್ ಅಂದ್ರೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ iOS ಅಗೇನ್ ಅಲ್ವಾ? ಸೊ ಈ SWOT ಅನಾಲಿಸಿಸ್ ಮಾಡಿ ಆದ್ಮೇಲೆ ನಿಮ್ಗೆ ಒಂದು ಐಡಿಯಾ ಸಿಗತ್ತೆ, ಈ ಪ್ರಾಡಕ್ಟ್ ನ ಮಾರ್ಕೆಟ್ ಅಲ್ಲಿ ತಗೊಂಡು ಹೋಗ್ಬೋದಾ, ಹೋದ್ರೆ ಜನ ಅಕ್ಸೆಪ್ಟ್ ಮಾಡ್ತಾರ. ಇವಾಗ ಒಂದು ಹೊಸ ಒಂದು ಬ್ರ್ಯಾಂಡ್ ಬಂದಿದೆ, ಯಾವ್ದೊಂದು ಹೇಳಿ? ಮೊಬೈಲ್ ಫೋನ್ಸ್ ಅಲ್ಲಿ ಹೊಸ ಒಂದು ಬ್ರ್ಯಾಂಡ್ ಬಂದಿದೆ, ಎನಿಬಡಿ? IQ, sir. IQ ಅಲ್ಲ, Fold Nothing. ಕರೆಕ್ಟ್, Nothing. ಈ ಬ್ರ್ಯಾಂಡ್ ಕತೆ ಏನಾಯ್ತು? ಎರಡೇ ಎರಡು ಫೋನ್ ಬಿಟ್ಟಿದ್ದಾನೆ, ಒಂದು 32,000ಕ್ಕೆ, ಒಂದು 45,000ಕ್ಕೆ. ಇದು ಫೋನ್ 2, ಇದು 2 ವರ್ಷನ್, ಇದು ಬೇಸಿಕ್ ವರ್ಷನ್. ಜನ ಅಕ್ಸೆಪ್ಟ್ ಮಾಡಿದಾರ? ಯಾಕೆ ಅಕ್ಸೆಪ್ಟ್ ಮಾಡಿಲ್ಲ? ಫಸ್ಟ್ ರೀಸನ್ ನೀವು Less ಹೇಳ್ಬೋದು, people, ಸರ್ವಿಸ್ sir. ಸೆಂಟರ್ ಇಲ್ಲ ಅಂತ. Yes, ನಾಳೆ sir. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರಿಗೆ ಕೊಡ್ತೀರಾ ಫೋನ್ ರಿಪೇರಿಗೆ? ಅಲ್ವಾ? ಮತ್ತೆ ಕಮ್ಮಿ ಬಜೆಟ್ ಇರಲ್ಲ. 32,000 ಇಸ್ ಎ ಬಿಗ್, 32,000 ಇಸ್ ಎ ವೆರಿ ಬಿಗ್ ಅಮೌಂಟ್. ಇನ್ನೊಂದು, ಸ್ಟೋರ್ ಅಲ್ಲಿ ಅವೈಲೇಬಲ್ ಇಲ್ಲ ಫೋನ್ಸ್. ಕರೆಕ್ಟಾ? ಯಾವ್ದೊಂದು ಸ್ಟೋರಿಗೆ ಹೋದ್ರೆ ನಿಮ್ಗೆ ನಥಿಂಗ್ ಫೋನ್ ಅವೈಲೇಬಲ್ ಇಲ್ಲ, ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೇಕು. ಕರೆಕ್ಟಾ? ಇವಾಗ ಹೇಳಿ, ಯಾಕೆ ಸೇಲ್ ಆಗುತ್ತೆ ಫೋನು? ಸೇಲ್ ಆಗಲ್ಲ ಅಂತ ನಾನು ರೀಸನ್ ಕೊಟ್ಬಿಟ್ಟಿದ್ದೀನಿ. ಇವಾಗ ನಾನು ತಗೊಳ್ಬೇಕಿತ್ತು ಆಕ್ಚುಲಿ, ಹೋಗಿ ಚೆಕ್ ಮಾಡಿದ್ರೆ ಎಲ್ಲೋ ಫೋನ್ಸೇ ಇಲ್ಲ, ಡೆಮೋ ಪೀಸು ಇಲ್ಲ. ವಿದೌಟ್ ಹ್ಯಾಂಡ್ ಲುಕ್ ಫೀಲ್ ನಾನು ಯಾಕೆ ತಗೊಳ್ಬೇಕು? ನನ್ಗೆ ಗೊತ್ತಿಲ್ಲ ಅದು ಹೆಂಗ್ ಸಿಸ್ಟಮ್ ಇದೆ, ಏನು ವರ್ಕ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಎನಿಬಡಿ ನಥಿಂಗ್ ಫೋನ್ ಯೂಸರ್ ಹಿಯರ್? ಯಾರಾದ್ರೂ ಇದ್ದಾರಾ ನಥಿಂಗ್ ಫೋನ್ ಯೂಸರ್? ಹಲೋ, ವಾಯ್ಸ್ ಕ್ಲಿಯರ್ ಬರ್ತಾ ಇದೆಯಾ? ನೋ ಸರ್. ಹಾ ಸರ್, ಬರ್ತಿದೆ ಸರ್. Yes, sir. ಕಮೆಂಟ್ ಮಾಡ್ತಿದ್ದಾರೆ, ವಾಯ್ಸ್ ಕ್ಲಿಯರ್ ಈಗ ಇಲ್ಲ. ಬರ್ತಿದೆ ಸರ್. ಓಕೆ ಓಕೆ. ಸೊ ಯಾರಾದ್ರೂ ನಥಿಂಗ್ ಫೋನ್ ಯೂಸರ್ ಇದ್ದಾರಾ ಇಲ್ಲಿ? ನೋ ಸರ್. ಓಕೆ. ಈ ತರ ಎಲ್ಲ ಬ್ರ್ಯಾಂಡ್ ನ ಪ್ರಾಪರ್ ಆಗಿ SWOT ಅನಾಲಿಸಿಸ್ ಮಾಡಿಸಿ, ಇದು ಓಕೆ, ದಿಸ್ ಇಸ್ ವಿ ಆರ್ ಡೂಯಿಂಗ್ ನಾರ್ಮಲಿ, ಜನರಲಿ ನಾವು SWOT ಅನಾಲಿಸಿಸ್ ಮಾಡ್ತಾ ಇದ್ವಿ. ನೌ ವಿಲ್ ಟೇಕ್ ಯು ಟು ದ ಪ್ರಾಡಕ್ಟ್ಸ್. ಫಿಸಿಕಲ್ ಪ್ರಾಡಕ್ಟ್ SWOT ಅನಾಲಿಸಿಸ್ ಮಾಡಬೇಕು. ಮಾಡಿ ಆದ್ಮೇಲೆ ನಾವು ಕಾಂಪಿಟೇಟರ್ ಹುಡುಕ್ಬೇಕು. ಇವಾಗ ಕಾಂಪಿಟೇಟರ್ ಯಾವ ಬೇಸ್ ಮೇಲೆ ಹುಡುಕ್ತೀರಾ? ಒಂದು ಪ್ರೈಸಿಂಗ್. ಈ ಫೋನ್ 1 ಲಕ್ಷ ಇದ್ರೆ ಕಾಂಪಿಟೇಟರ್ ಫೋನು 1 ಲಕ್ಷನೇ ಇರಬೇಕು. ಓಕೆನಾ? ಈ ಫೋನ್ ವ್ಯಾರಂಟಿ, ಸರ್ವಿಸ್ ಸೆಂಟರ್ಸ್, ಇದೆಲ್ಲ ಫ್ಯಾಕ್ಟರ್ಸ್ ಇದೆ. ಈ ಫ್ಯಾಕ್ಟರ್ಸ್ ಹೆಂಗಿದೆ, ಆ ಫ್ಯಾಕ್ಟರ್ ಹಂಗೆ ಇರಬೇಕು. ಅಂದ್ರೆ ಟೋಟಲಿ ಈ SWOT ಇದೆ ಅಲ್ವಾ, ಆಸ್ ಇಟ್ ಇಸ್ ಇದ್ರೆ ಮಾತ್ರ ಹಿ ಇಸ್ ಅವರ್ ಕಾಂಪಿಟೇಟರ್, ಡೈರೆಕ್ಟ್ ಕಾಂಪಿಟೇಟರ್. ಈ ರೆವೆನ್ಯೂ ಇಂಪ್ಯಾಕ್ಟ್ ಮಾಡುವಂಥದ್ದು ದಿಸ್ ಇಸ್ ಇಂಡೈರೆಕ್ಟ್ ಕಾಂಪಿಟೇಟರ್ಸ್. ಈ ತರ ತುಂಬಾ ಜನ ಇರ್ತಾರೆ ಮಾರ್ಕೆಟ್ ಅಲ್ಲಿ, ಅಲ್ವಾ? ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ನಮ್ಮ ಪ್ರಾಡಕ್ಟಿಗೆ ನಾವು SWOT ಮಾಡಿ ಚೆಕ್ ಮಾಡ್ಬೇಕು. ನಾವು ಏನೇನೋ ಒಳ್ಳೇದು ಇದೆ, ಏನೋ ಕೆಟ್ಟದಿದೆ, ನಾವು ಯಾವ ತರ ಇಂಪ್ರೂವ್ ಮಾಡಬೇಕು, ಯಾವ ತರ ಅಪಾರ್ಚುನಿಟೀಸ್ನ ಕ್ರಿಯೇಟ್ ಮಾಡಬೇಕು ಮಾರ್ಕೆಟ್ ಅಲ್ಲಿ. ಲೈಕ್ ಇದೇ ತಗೊಳ್ಳಿ, ಇಲ್ಲಾದ್ರೆ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬೇರೆ ಫೋನ್ ನಿಮ್ಗೆ ಆ ತರ ಕ್ವಾಲಿಟಿ ಕೊಡಂಗಿಲ್ಲ, ಥ್ರೆಟ್ ಏನಿದೆ, ಇದೆಲ್ಲ ಅರ್ಥ ಮಾಡಿ ಆದ್ಮೇಲೆ ನಾವು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋದ್ಮೇಲೆ ನಾವು ಫಸ್ಟ್ ಚೆಕ್ ಮಾಡ್ಬೇಕು, ನಮ್ ಟಕ್ಕರ್ ಕೊಡೋನು ಯಾರಿದ್ದಾರೆ, ಯಾವ ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ ಅಲ್ಲಿ ಯಾವ ಮಾಡೆಲ್ ನಮ್ ಟಕ್ಕರಿಗೆ ಕೊಡ್ಬೋದು. ಇವಾಗ ಒಂದು ರೀಸೆಂಟ್ ಆಗಿ ಒಂದು ಸ್ಯಾಮ್ಸಂಗ್ ಅದು ಒಂದು ಮಾಡೆಲ್ ಬಂದಿತ್ತು, 2022 ಅಲ್ಲಿ ಅಪ್ಡೇಟ್ ಆಗಿದೆ, 2023 ಅಲ್ಲಿ ಸಾರಿ. ಸ್ಯಾಮ್ಸಂಗ್ S21 FE 5G. ಈ ಫೋನ್ ಯಾರ ಹತ್ರ ಇದೆಯಾ? Anybody has this phone? Samsung S21 FE 5G.
No, sir. No, sir. ಇದು ಒಂದು ಫ್ಲಾಗ್ಶಿಪ್ ಫೋನ್, ದೇ ಆರ್ ಗಿವಿಂಗ್ ಇಟ್ ಫಾರ್ 32,000, 256 GB. ಎಲ್ಲ ಫೀಚರ್ ಇದೆ. ಎಸ್ ಸೀರೀಸ್ ಇಸ್ ದ ಬೆಸ್ಟ್ ಸೀರೀಸ್ ಇನ್ ಸ್ಯಾಮ್ಸಂಗ್, ಬೆಸ್ಟ್ ರನ್ನಿಂಗ್ ಸೀರೀಸ್ ಇನ್ ಸಕ್ಸಸ್ಫುಲ್ ಸೀರೀಸ್ ಇನ್ ಸ್ಯಾಮ್ಸಂಗ್. ಬಟ್ ಈ ಒಂದು ಫೋನ್ ನಿಮಗೆ 32,000ಗೆ ಸಿಗುತ್ತೆ, ಓಕೆನಾ. ಬಟ್ ಈ ಫೋನ್ ಸ್ಟೋರಲ್ಲಿ ಅವೈಲೇಬಲ್ ತುಂಬ ಕಮ್ಮಿ, ಅವೈಲೇಬಲ್ ಇಲ್ಲ ಅಂತಾನೆ ಹೇಳ್ಬೋದು. ಎಲ್ಲ ಸ್ಟೋರಲ್ಲಿ ಅವೈಲೇಬಲ್ ಇಲ್ಲ, ಬರೀ ಡೆಮೋ ಪೀಸ್ ಇಟ್ಟಿರ್ತಾರೆ, ಬಟ್ ಫೋನ್ ಅವೈಲೇಬಲ್ ಇಲ್ಲ, ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ದಿಸ್ ಹ್ಯಾಸ್ ಹ್ಯೂಜ್ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್, ವೆರಿ ರೀಸನಬಲ್ ಕಾಸ್ಟ್. ಈ ಫೋನಿಗೆ ಟಕ್ಕರ್ ಕೊಡೋನು ಈ ಬಜೆಟಲ್ಲಿ ಬರೀ ವಿವೋ ಮಾತ್ರ ಇರೋದು. ಈ ಬಜೆಟಲ್ಲಿ 33,000ಗೆ ವಿವೋ V12 ಸಮಥಿಂಗ್ ಯಾವುದೊಂದು ಫೋನ್ ಇದೆ. ಆ ಒಂದು ಫೋನ್, ಈ ಎರಡು ಫೋನಲ್ಲಿ ಹೆವಿ ಕಾಂಪಿಟೇಷನ್ ನಡೀತಾ ಇದೆ. ಓಕೆ, IQ, ರಿಯಲ್ಮಿ ಅದೆಲ್ಲ ಸ್ಟೂಡೆಂಟ್ಸ್ಗೆ ಅಟ್ರಾಕ್ಟ್ ಮಾಡೋಂಥದ್ದು ಫೋನ್ಸು. ಸೊ ಸ್ಟೂಡೆಂಟ್ಸ್ ವಿಲ್ ನಾಟ್ ಸಿ ದ್ಯಾಟ್ ಕೈಂಡ್ ಆಫ್ ಫೀಚರ್. ಮತ್ತು ಅಷ್ಟು ಬಜೆಟ್ ಹಾಕಲ್ಲ ಸ್ಟೂಡೆಂಟ್ಸ್. ಸೊ 18,000-20,000 ಇಸ್ ದ ಮ್ಯಾಕ್ಸಿಮಮ್ ಬಜೆಟ್ ಫ್ರಮ್ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? 25,000-30,000 ಯಾವ ಸ್ಟೂಡೆಂಟ್ಸು ಹೋಗಲ್ಲ ಹಾಕೋಕ್ಕೆ. ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಟ್ ದ ಟೈಮ್ ಆಫ್ ಸ್ಟೂಡೆಂಟ್ಸ್. ಲೈಕ್ ನೀವು ಜಾಬಿಗೆ ಹೋದ್ಮೇಲೆ ಯು ಕ್ಯಾನ್ ಪುಟ್ ಆನ್ ಯುವರ್ ಓನ್ ಬಜೆಟ್. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಡೂ ದ ಸ್ವಾಟ್ ಅನಾಲಿಸಿಸ್. ಒಂದ್ಸಲ ಸ್ವಾಟ್ ಅನಾಲಿಸಿಸ್ ಮಾಡಿ ಆದಮೇಲೆ ನಿಮ್ಮ ಕಾಂಪಿಟೇಟರ್ನ ಸೆಲೆಕ್ಟ್ ಮಾಡಿ ಅವ್ರದ್ದು ಸ್ವಾಟ್ ಅನಾಲಿಸಿಸ್ ಮಾಡಬೇಕು. ಹಲೋ. ಹಲೋ, ಇವಾಗ ಇನ್ನೊಂದು ಅದಾಯ್ತು ಫಿಸಿಕಲ್ ಪ್ರಾಡಕ್ಟ್, ಓಕೆನಾ. ವರ್ಚುವಲ್ ಪ್ರಾಡಕ್ಟ್ ಅಲ್ಲಿ ಹೋಗೋಣ. ವರ್ಚುವಲ್ ಪ್ರಾಡಕ್ಟ್ ಏನೆಲ್ಲ ಇದೆ? ಗಿವ್ ಅನ್ ಎಕ್ಸಾಂಪಲ್. ರೀಚಾರ್ಜ್. ಓಕೆ, ರೀಚಾರ್ಜ್. ಓಕೆ, ಯು ಕ್ಯಾನ್ ಸೇ ರೀಚಾರ್ಜ್. ಬಟ್ ಇದೆಲ್ಲ ನೀಡ್ಸ್, ಇದು ಮಾಡಲೇಬೇಕು. ಇದು ಕಂಪನಿಗೆ ಪ್ರಮೋಟ್ ಮಾಡಿ ಸೇಲ್ ಮಾಡ್ಬೇಕಂತ ಏನಿಲ್ಲ ಇವಾಗ, ಅಲ್ವಾ? ಎಲ್ಲರದ್ದು ನೀಡ್ಸ್. ಫೋನ್ ವರ್ಕ್ ಆಗಬೇಕು, ರೀಚಾರ್ಜ್ ಮಾಡಲೇಬೇಕು. ಪ್ರಮೋಷನ್ಸ್ ಎಲ್ಲ ಮಾಡಲ್ಲ ರೀಚಾರ್ಜ್ಗೆ, ಯಾರು ಪ್ರಮೋಷನ್ ಎಲ್ಲ ಮಾಡಲ್ಲ, ಆಫರ್ಸ್ ಕೊಡಲ್ಲ. ಇವಾಗ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲ ಬಿಟ್ಬಿಡಿ ಅಂತ ಬಿಟ್ರೆ 3 ತಿಂಗಳಲ್ಲಿ ಸಿಮ್ ತೆಗೆದುಬಿಡ್ತಾರೆ, ನಂಬರ್ ತೆಗೆದು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಮೊದಲೇ ಕಾಂಪಿಟೇಷನ್ ಇತ್ತು. ಏರ್ಟೆಲ್, ವೋಡಾಫೋನ್ ಅವ್ರದ್ದೆಲ್ಲ ಸಿಕ್ಕಾಬಿಟ್ಟು ಕಾಂಪಿಟೇಷನ್ ಇತ್ತು. ಟಾಟಾ ಇಂಡಿಕಾಮ್ ಅಂತ ಇತ್ತು, ಡೊಕೊಮೊ ಅಂತ ಆಯಿತು, ಆಮೇಲೆ ಐಡಿಯಾ ಅಂತ ಇತ್ತು. ಎಲ್ಲಿದೆ ಇವಾಗ? ಐಡಿಯಾನೂ ಇಲ್ಲ, ವೋಡಾಫೋನು ಇಲ್ಲ. VI ಅಂತ ಒಂದು ಬಂತು, ಅದು ಇಲ್ಲ ಇವಾಗ. ಓನ್ಲಿ ಏರ್ಟೆಲ್, ಜಿಯೋ ಎರಡೇ ವರ್ಕ್ ಆಗ್ತಾ ಇರೋದು. ಇಬ್ರು ಆಫರ್ಸ್ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಇಬ್ರು ಸೇಮ್ ಪ್ಲಾನ್, ಬೇಕಾದ್ರೆ ತಗೊಳ್ಳಿ, ಇಲ್ಲ ಬಿಟ್ಬಿಡಿ ಅಂತ. ಯಾಕಂದ್ರೆ ಈ ಜಿಯೋ ಎಲ್ಲ ಬಂದು ಕಾಂಪಿಟೇಷನ್ಗೆ ಸಾಯಿಸ್ಬಿಟ್ರು, ನಿಲ್ಲಕ್ ಬಿಟ್ಟಿಲ್ಲ. ಅಷ್ಟು ಫ್ರೀ 4G ಇಂಟರ್ನೆಟ್, 5G ಇಂಟರ್ನೆಟ್ ಎಲ್ಲ ಫ್ರೀ ಕೊಟ್ಟು ಕಾಂಪಿಟೇಷನ್ಗೆ ಸಾಯಿಸ್ಬಿಟ್ರು. ಹೇಳಿ ನೋಡೋಣ, ಏನಿದೆ ವರ್ಚುವಲ್ ಪ್ರಾಡಕ್ಟ್ಸ್? ಎನಿಬಡಿ? ಟ್ರೈನಿಂಗ್ಸ್. ಕರೆಕ್ಟ್, ಆನ್ಲೈನ್ ಟ್ರೈನಿಂಗ್ಸ್ ಅಂತ ಹೇಳ್ಬೋದು. ಮತ್ತೆ ಆಮೇಲೆ ಇದು ನೆಟ್ಫ್ಲಿಕ್ಸ್ ಎಲ್ಲ ಬರುತ್ತಲ್ಲ ಸರ್? ಹಾ, ಅದು ಸಾಫ್ಟ್ವೇರ್ಸ್ ಅಲ್ವಾ? ಸರ್. ಸೊ ಆನ್ಲೈನ್ ಟ್ರೈನಿಂಗ್ ವೆರಿ ಬಿಗ್ ಇಂಡಸ್ಟ್ರಿ, ಎಟ್ಟೆಕ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಏನಿದು? EDTECH, ಎಟ್ಟೆಕ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಯಾವ್ದೆಲ್ಲ ಕಂಪನೀಸ್ ಇದೆ ಇಲ್ಲಿ ಕಾಂಪಿಟೇಟರ್ಸ್? ಆನ್ಲೈನ್ ಟ್ರೈನಿಂಗ್ ಸರ್? ಹಾ, ಹೇಳಿ ನೋಡೋಣ, ಯಾವ್ದೆಲ್ಲ ದೊಡ್ಡ ದೊಡ್ಡ ಕಂಪನೀಸ್ ಇದೆ? ಬೈಜೂಸ್, ಮತ್ತೆ ಆಮೇಲೆ ಅನ್ಅಕಾಡೆಮಿ, ಮತ್ತೆ ಅನ್ಅಕಾಡೆಮಿ ಲೌಡ್ ಆಗಿ ಬಂತು. ಮತ್ತೆ ಯಾವ್ದಿದೆ?
ಮತ್ತೆ ಯಾವ್ದೆಲ್ಲ ಕಂಪನೀಸ್ ಇದೆ ಎಜುಕೇಶನ್? ಮೇನ್ ಇದೆ ಸರ್, ಇದೇ ಜಾಸ್ತಿ ಗೊತ್ತಿರೋದು. ತುಂಬಾ ಇದೆ, ಇನ್ನೂ ತುಂಬಾ ಇದೆ. ಗ್ರೇಟ್ ಲರ್ನಿಂಗ್ ಆಡ್ಸ್ ಹಾ ನೋಡ್ತಾ ಸರ್, ಇಲ್ವಾ? ಹಾ ಸರ್, ಬಟ್ ಜಾಸ್ತಿ ಬೈಜೂಸ್, ಹಾ, ಇವಾಗ ಬೈಜೂಸ್ ಅನ್ ಕಡಿಮೆ ಅಕಾಡೆಮಿ. ಬಿಡಿ. ಅನ್ ಅಕಾಡೆಮಿ ಹಾ ಇದೆ, ಸರ್, ವೇದಾಂತು ಇದೆ, ಸಿಂಪ್ಲಿ ಲರ್ನ್ ಇದೆ, ಮತ್ತೆ ಫಿಸಿಕ್ಸ್ ವಾಲ PW ಕೇಳಿಲ್ವಾ? ಫಿಸಿಕ್ಸ್ ವಾಲ ಅಂತ ಕೇಳಿಲ್ವಾ? ಆಲೆನ್ ಇದೆ, ಆಲೆನ್ ಕೇಳಿಲ್ವಾ? ಬೆಂಗಳೂರಲ್ಲಿ ಎಷ್ಟೋ ಸೆಂಟರ್ಸ್ಗಳಿವೆ ಆಲೆನ್ದು. ಎಟೆಕ್ ಇಂಡಸ್ಟ್ರಿ ವೆರಿ ಬಿಗ್ ಇಂಡಸ್ಟ್ರಿ, ಓಕೆನಾ? $1 ಬಿಲಿಯನ್ ಇಂಡಸ್ಟ್ರಿ ಇದು, ಕಮ್ಮಿ ದುಡ್ಡಿದ ಇಂಡಸ್ಟ್ರಿ ಅಲ್ಲ, ಹೆವಿ ಕಾಸ್ಟ್ಲಿ. ಸಾಫ್ಟ್ವೇರ್ಸ್, ಇವಾಗ ಸಾಫ್ಟ್ವೇರ್ಸ್ಗೆ ಬಂದರೆ ತುಂಬಾ ಇದೆ ಆ ಥರ ಆನ್ಲೈನ್ ಸಾಫ್ಟ್ವೇರ್ಸ್. ಇವಾಗ ನೆಟ್ಫ್ಲಿಕ್ಸ್ ಅಂತ ಹೇಳಿದ್ರಿ, ಇದೊಂದು ಸಾಫ್ಟ್ವೇರ್. ಇವಾಗ ಕೆಲವರು ಟ್ರೇಡಿಂಗ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲಿ? ಇಂಟ್ರೆಸ್ಟ್ ಇದೆ ಸರ್, ಬಟ್ ಟೀಚ್ ಮಾಡೋರು ಯಾರಿಲ್ಲ. ಇಲ್ಲ, ನಾನು ಒಂದು ಗುಡ್ ನ್ಯೂಸ್ ಕೊಡ್ತೀನಿ ನಿಮಗೆ. ಒಂದು ಕನ್ನಡದಲ್ಲಿ ಒಂದು ಸೆಷನ್ ಮಾಡಿಸ್ತೀನಿ ಒಂದು ಕ್ಲೈಂಟ್ಸ್ ಜೊತೆ. ಇಂಟ್ರೆಸ್ಟ್ ಇದೆ ಸರ್. ನಾನು ಮಾಡ್ತೀನಿ ಬಿಡಿ, ಒಂದು ಸೆಷನ್ ನಾನು ಮಾಡ್ತೀನಿ, ನನ್ನ ಕ್ಲೈಂಟ್ ಜೊತೆ ನಾನು ಒಂದು ಸೆಷನ್ ಕನ್ನಡಲ್ಲೇ ಮಾಡ್ತೀನಿ. ಓಕೆ ಸರ್. ಓಕೆನಾ? ಇವಾಗಿಲ್ಲ, ಅದೊಂದು ಗುಡ್ ನ್ಯೂಸ್ ಇರುತ್ತೆ ಲಾಸ್ಟಿಗೆ ಹೇಳ್ತೀನಿ, ಬಟ್ ಡೇಟು ಟೈಮಿಂಗ್ ಎಲ್ಲ ಹೇಳ್ತೀನಿ. ಫಸ್ಟ್ ಕೇಳಿ ಅವರಿಗೆ ಕನ್ಫರ್ಮ್ ಮಾಡಿ ಹೇಳ್ತೀನಿ. ಓಕೆ ಸರ್. ಇದಾಯಿತು. ಇವಾಗ ಸ್ಟಾಕ್ ಮಾರ್ಕೆಟ್ ಹೋದ್ಮೇಲೆ ಅಲ್ಲಿ ಅಲ್ಗೋ ಟ್ರೇಡಿಂಗ್ ಅಂತ ಇರುತ್ತೆ, ಆಟೋಮೆಟಿಕ್ ಟ್ರೇಡಿಂಗ್ ಹೆಂಗಿರುತ್ತೆ ಥ್ರೂ ಸಾಫ್ಟ್ವೇರ್ಸ್ ಆಗುತ್ತೆ. ನಿಮಗೆ ಅಲ್ಲಿ ಕೂತ್ಕೊಂಡು ಚಾರ್ಟ್ ನೋಡ್ತಾ ಇರಬೇಕಂತ ಏನಿಲ್ಲ. ನೀವು ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಿದರೆ ಮುಗ್ದೋಯ್ತು, ಬಿಟ್ಬಿಡ್ಬೇಕು ಅಷ್ಟೇ. ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್ಸ್ ಅಂತ ಇರುತ್ತೆ, ಓಕೆನಾ? ಸೊ ತುಂಬ ಟೈಪ್ಸ್ ಇರುತ್ತೆ, ತುಂಬ ಟೈಪ್ ಪ್ರಾಡಕ್ಟ್ಸ್ ಇರುತ್ತೆ, ಅನಾಲಿಟಿಕಲ್ ಟೂಲ್ಸ್ ಇರುತ್ತೆ, ತುಂಬ ಟೈಪ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಕಂಪನಿ ಏನು ಮಾಡ್ತಾರೆ, B2B ಸೆಕ್ಟರಿಗೆ ಇದೆಲ್ಲ ಸಾಫ್ಟ್ವೇರ್ಸ್ನ ಸೇಲ್ ಮಾಡ್ತಾರೆ. ಮತ್ತೆ ಬಂದು CRM ಸಾಫ್ಟ್ವೇರ್ಸ್ ಅಂತ ಇರುತ್ತೆ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ ಇರುತ್ತೆ. ಇದು ಎಲ್ಲ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಎಲ್ಲ ಮ್ಯಾನೇಜ್ ಮಾಡುತ್ತೆ. ಲೀಡ್ಸ್ ಎಲ್ಲ ಫ್ರಮ್ ಜನರೇಟಿಂಗ್ ಲೀಡ್ಸ್ ಟು ದ ಸೇಲ್ಸ್ ತನಕ ಎಲ್ಲ ಮ್ಯಾನೇಜ್ ಮಾಡುತ್ತೆ. ರೆವೆನ್ಯೂ ಎವ್ರಿಥಿಂಗ್ ಇಟ್ ಮ್ಯಾನೇಜಸ್ ದ ಎಂಟೈರ್ CRM, ಓಕೆನಾ? ಈ ಥರ ತುಂಬ ಆನ್ಲೈನ್ ಸಾಫ್ಟ್ವೇರ್ಸ್ ಇದೆ. ಇಲ್ಲೂ ಕಾಂಪಿಟೇಷನ್ ಇದೆ, ಓಕೆನಾ? ಇವಾಗ ನೆಟ್ಫ್ಲಿಕ್ಸ್ ಜೊತೆ ಕಾಂಪಿಟೇಷನ್ ಯಾರಿದ್ದಾರೆ ಹೇಳಿ ನೋಡೋಣ? ಅಮೆಜಾನ್ ಪ್ರೈಮು, ಮತ್ತೆ aha.com, ಮತ್ತೆ ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಇಲ್ವಾ? ಹಾ ಸರ್, ಹಾಟ್ಸ್ಟಾರ್, Z5. G5 ತುಂಬಾ ಇದೆ ಇವಾಗ, ಓಕೆನಾ? ಎಸ್ ಸರ್. CRM ಅಲ್ಲಿ ಯಾವ್ದೆಲ್ಲ ಏನಾದ್ರು ಗೊತ್ತಾ? ಇದು ಬಿಡಿ, ಇದು ಆಲ್ಗೋ ಟ್ರೇಡಿಂಗ್ ಒಂದು ಸ್ಪೆಸಿಫಿಕ್ ಆಯಿತು. CRM ಬಗ್ಗೆ ಯಾರಾದರೂ ಗೊತ್ತಾ? ಬಿಕಾಸ್ ಯು ಆರ್ ಲರ್ನಿಂಗ್ ಮಾರ್ಕೆಟಿಂಗ್, ನಾನು CRM ಬಗ್ಗೆನೂ ಹೇಳ್ಕೊಡ್ತೀನಿ ನಿಮಗೆ. ಟೈಮ್ ಸಿಕ್ಕಿದ್ರೆ ಅದನ್ನು ಕವರ್ ಮಾಡ್ತೀನಿ. CRM ಅಂದ್ರೆ ಏನು? ಫುಲ್ ಫಾರ್ಮ್ ಏನು CRM ಅಂದ್ರೆ? ಎನಿವನ್? Customer Relationship Management. ಕರೆಕ್ಟ್, ಇದೊಂದು ಸಬ್ಜೆಕ್ಟೇ ಇರುತ್ತೆ ಡಿಗ್ರಿಯವರಿಗೆ. ಮಾರ್ಕೆಟಿಂಗ್ ಇದ್ದವರಿಗೆ ಇದರ ಸಬ್ಜೆಕ್ಟೇ ಇರುತ್ತೆ, ಕಂಪ್ಲೀಟ್ ಸಬ್ಜೆಕ್ಟ್ ಇರುತ್ತೆ. ಸೊ CRM ಅಲ್ಲಿ ಯಾವ ಕಂಪನೀಸ್ ಇದೆ? ಝೋಹೋ ಅಂತ ಕಂಪನಿ ಕೇಳಿದ್ದೀರಾ? ಝೋಹೋ ಅಂತ ಒಂದು ಕಂಪನಿ ಕೇಳಿಲ್ವಾ? ಕೇರಳದು ಕಂಪನಿ ಇದು. ಇಂಡಿಯಾಸ್ ನಂಬರ್ 1 CRM, ಇಂಡಿಯಾಸ್ ಅಲ್ಲ, ಗ್ಲೋಬಲಿ ನಂಬರ್ 1 CRM ಪ್ರಾಫಿಟಬಲ್ ಕಂಪನಿ. ZOHO, ಝೋಹೋ ಅಂತ ಒಂದು ಕಂಪನಿ. ಆಮೇಲೆ HubSpot ಇದೆ, ಆಮೇಲೆ Monday.com, ತುಂಬಾ ಇದೆ, Bittrex24, ಆ ಥರ ತುಂಬಾ CRM ಕಂಪನೀಸ್ಗಳಿವೆ, ಓಕೆನಾ? ಇದೆಲ್ಲ ಆನ್ಲೈನ್ ವರ್ಚುವಲ್ ಪ್ರಾಡಕ್ಟ್ಸ್. ಒಂದು ಕೋರ್ಸಸ್, ಇನ್ನೊಂದು ಪ್ರಾಡಕ್ಟ್ಸ್ ಇದೆ, ತುಂಬಾ ಇದೆ, ತುಂಬಾ ಟೈಪ್ಸ್ ಇದೆ ಇದರಲ್ಲಿ. ಒಂದೆರಡು ಕಂಪನಿ ಇಲ್ಲ, ಹೆವಿ ಕಾಂಪಿಟೇಷನ್ ಕಂಪನೀಸ್, ಓಕೆನಾ? ಇವಾಗ ನಾನು US ಕಂಪನಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಟೇಕನ್ ದಿಸ್ ಝೋಹೋ ಆಸ್ ಎ CRM. ಅದಕ್ಕಿಂತ ಮುಂಚೆ ನಾನು HubSpot ಯೂಸ್ ಮಾಡ್ತಿದ್ದೆ CRM. Monday.com ಒಂದು ಚೆಕ್ ಮಾಡಿದೆ, ಬಟ್ ನನಗೆ ಇಷ್ಟ ಆಗಿಲ್ಲ, ಕೆಲವು ಫೀಚರ್ಸ್ ಎಲ್ಲ ಇರಲಿಲ್ಲ. ಆಮೇಲೆ ಫ್ರೆಶ್ ವರ್ಕ್ ಅಂತ ಇದೆ, ಕಂಪನಿ ಇದೆ, ಬೆಂಗಳೂರಲ್ಲೇ ಇರೋದು ಎಲ್ಲ ಕಂಪನೀಸ್. ಫ್ರೆಶ್ ವರ್ಕ್ ಅಂತ ಇದೆ, ಮತ್ತೆ ನಿಯೋಡೋವೆ ಅಂತ ಇದೆ, ಕರೆಕ್ಟ್, ಸೇಲ್ಸ್ಫೋರ್ಸ್ ಇದೆ. ಇಟ್ಸ್ ವೆರಿ ಹೈ ಕಾಸ್ಟ್ ಸೇಲ್ಸ್ಫೋರ್ಸ್. ತುಂಬಾ ಈ ತರ ಕಂಪನೀಸ್ಗಳಿವೆ. ಫ್ರೆಶ್ ವರ್ಕ್ ಒಂದೇ ಬ್ರ್ಯಾಂಡು. ಫ್ರೆಶ್ ವರ್ಕ್ ಮ್ಯಾನೇಜಸ್ ಓನ್ಲಿ ದ ಮಾರ್ಕೆಟಿಂಗ್ ಪಾರ್ಟ್, ಫ್ರೆಶ್ ಸೇಲ್ಸ್ ಮ್ಯಾನೇಜ್ ಓನ್ಲಿ ದ ಸೇಲ್ಸ್ ಪಾರ್ಟ್.
ಸೇಲ್ಸ್ ಕಾಲಿಂಗು ಏನೆಲ್ಲ ಕಮ್ಯುನಿಕೇಶನ್ ಆಗುತ್ತೆ, ದಟ್ ಆಲ್ ಫ್ರೆಶ್ ಸೇಲ್ಸ್ ಮ್ಯಾನೇಜ್. ಇವನ್ ನಿಯೋಡೋವೇನೋ ಸೇಮ್ ಸೇಲ್ಸೇ ಮ್ಯಾನೇಜ್ Insightly. ಹಾಂ Insightly, sir. ಹಾಂ ಇನ್ಸೈಟಿಸ್ ಇದೆ, ತುಂಬ ಇದೆ. ಸೊ ದಿಸ್ ಆರ್ ದ ಮೇಜರ್ ಕಂಪನೀಸ್ ವೇರ್ ಈ ಥರ CRMನ ಮಾಡಿ ದೇ ಸೆಲ್ ಟು ದ ಕ್ಲೈಂಟ್ಸ್. ಬಟ್ ಇದು ಯಾವುದಕ್ಕೆ, ಯಾವ ಟೈಪ್ ಬಿಸ್ನೆಸ್ ಇದು? ಓಕೆ, ಆನ್ಲೈನ್ ಟ್ರೈನಿಂಗಲ್ಲಿ ಬಿಸ್ನೆಸ್ ಮಾಡೆಲ್ ಹೇಳಿ, ಯಾವ ಟೈಪ್ ಬಿಸ್ನೆಸ್ ಮಾಡೆಲ್ಸ್ ಇರುತ್ತೆ? ಸರ್ ಅರ್ಥ ಆಗ್ಲಿಲ್ಲ. ಆನ್ಲೈನ್ ಟ್ರೈನಿಂಗ್ ಇವಾಗ ಬಿಸ್ನೆಸ್ ಮಾಡೆಲ್ಸ್ ಎಷ್ಟು ಟೈಪ್ ಇದೆ? ತ್ರೀ ಟೈಪ್ಸ್ ಇದೆ ಅಲ್ವಾ, ಜನರಲಿ 3 ಟೈಪ್ಸ್ ಇದೆ ಅಲ್ವಾ ಬಿಸ್ನೆಸ್ ಮಾಡಲು. ಹಾ ಸರ್. ವಾಟ್ ಇಸ್ B2C? ಬಿಸ್ನೆಸ್ ಟು ಕಸ್ಟಮರ್. ವಾಟ್ ಇಸ್ B2B? ಬಿಸ್ನೆಸ್ ಟು ಬಿಸ್ನೆಸ್. ವಾಟ್ ಇಸ್ D2C? Business to business. D2C? Business. Business to customers. Direct to consumer. This Direct is to all consumer. about ಡೈರೆಕ್ಟ್ ಟು ಕನ್ಸ್ಯೂಮರ್. Consumer or customer. ಓಕೆನಾ? ಸೊ ಈ ಆನ್ಲೈನ್ ಟ್ರೈನಿಂಗ್ ಇದರಲ್ಲಿ ಯಾವ ಬಿಸ್ನೆಸ್ ಮಾಡೆಲ್ ಅಲ್ಲಿ ವರ್ಕ್ ಆಗುತ್ತೆ ಆನ್ಲೈನ್ ಟ್ರೈನಿಂಗ್ಸ್? Day trading, ಅಲ್ಲ position trading, ಇಲ್ಲ switch ಆನ್ಲೈನ್ trading, ಟ್ರೈನಿಂಗ್ ಅಲ್ಲಿ commodity trading. ಇಲ್ಲ ಆನ್ಲೈನ್ ಟ್ರೈನಿಂಗ್ ಅಲ್ಲಿ ಇವಾಗ ಯಾವ ಮಾಡೆಲ್ ಅಲ್ಲಿ ವರ್ಕ್ ಆಗುತ್ತೆ? B2C ಮಾಡಲ್ಲ, B2B ಮಾಡಲ್ಲ, D2C ಮಾಡಲ್ಲ. B2C. ಕರೆಕ್ಟ್ D2C. ಕರೆಕ್ಟ್, B2C ಮಾಡಲ್ ಆನ್ಲೈನ್ B2C. ಟ್ರೈನಿಂಗ್. ಇಲ್ಲೂ B2B ಮಾಡಲ್ ಬಂದಿದೆ ಇವಾಗ. ಯಾವ ತರ ಬಂದಿದೆ ಗೊತ್ತಾ B2B ಮಾಡಲ್? B2C ಅಂದ್ರೆ ಏನು? ಬಿಸ್ನೆಸ್ ಟು ಕನ್ಸ್ಯೂಮರ್. ಹೋಗಿ ಎಲ್ಲ ಸ್ಟೂಡೆಂಟ್ಗೆ ಸೇಲ್ ಮಾಡಬೇಕು. ಸಪೋಸ್ ನಾನು ಕೋರ್ಸ್ ಮಾಡಿದೆ ಅಂತ ತಿಳ್ಕೊಳ್ಳಿ, ನಂದೊಂದು ಕೋರ್ಸ್ ಇದೆ, ನಾನು ಎಲ್ಲ ಸ್ಟೂಡೆಂಟ್ಗೆ ಸೇಲ್ ಮಾಡಬೇಕು ಕೋರ್ಸ್ ಅಲ್ವಾ? ನಾನು ಒಬ್ರಿಗೆಲ್ಲ ಸೇಲ್ ಮಾಡೋಕ್ಕಾಗಲ್ಲ, ಹೋಗಿ ಒಂದು ಕಸ್ಟಮರ್ನ ಹುಡ್ಕೊಂಡು ಅವರಿಗೆ ಸೇಲ್ ಮಾಡೋಕ್ಕಾಗಲ್ಲ. ಕರೆಕ್ಟ್, ನಾನು ಹೋಗಿ ಸ್ಟೂಡೆಂಟ್ಸ್ಗೆ ಸೇಲ್ ಮಾಡಬೇಕು. ಅರ್ಥ ಆಯ್ತಾ ಅಲ್ವಾ? ಸೊ ಮಾಸ್ ಆಡಿಯನ್ಸ್ಗೆ ಸೇಲ್ ಮಾಡಬೇಕಾದ್ರೆ ನಾನು ಸ್ಟೂಡೆಂಟ್ಸ್ಗೆ ಸೇಲ್ ಮಾಡಬೇಕು. ಸೆಕೆಂಡ್ B2B, ಆನ್ಲೈನ್ ಎಜುಕೇಶನ್ ಅಲ್ಲಿ ಯಾವ ತರ B2B ಬಂದಿದೆ? ವೈಟ್ ಲೇಬಲ್ ಆ್ಯಪ್ ಬಂದಿದೆ. ಅಂದರೆ ನಂದೇ ಕಂಪನಿ ಹೆಸರಲ್ಲಿ ನಾನು ಒಂದು ಆ್ಯಪ್ ರೆಡಿ ಮಾಡಿ ನಾನು ಆ್ಯಪ್ ಥ್ರೂ ನಾನು ಸೇಲ್ ಮಾಡ್ತೀನಿ ಸ್ಟೂಡೆಂಟ್ಸಿಗೆ. ಇವಾಗ ನನ್ನ ಆ್ಯಪ್ ಯಾರು ಕೊಡ್ತಿದ್ದಾರೆ? ಯಾವುದೊಂದು ಕಂಪನಿ ಕೊಡ್ತಿದ್ದಾರೆ. ಈಗ ಕಂಪನಿ ಹೆಸರು ಹೇಳ್ಬೋದಾ? ಕ್ಲಾಸ್ ಬಸ್ ಇದೆ, ಗ್ರಾಫಿ ಇದೆ, ಸ್ಪೇ ಇದೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ನನ್ನ ಹೆಸರಲ್ಲಿ ಆ್ಯಪ್ ರೆಡಿ ಮಾಡಿ ನನ್ಗೆ ಕೊಡ್ತಾರೆ. ಸೊ ಗ್ರಾಫಿ ಇಸ್ ನಾನು ಗ್ರಾಫಿ ಯೂಸರ್ ಕಸ್ಟಮರ್. ನಾನು ಇವಾಗ ನನ್ನ ಸ್ಟೂಡೆಂಟಿಗೆ ಸೇಲ್ ಮಾಡ್ತಾ ಇದ್ದೀನಿ. ಸೊ ಗ್ರಾಫಿ ಪ್ರಾಡಕ್ಟ್ ಇದೆ ಅಲ್ವಾ, ಅದು ಅಪ್ಲಿಕೇಶನ್ ಪ್ರಾಡಕ್ಟ್ ಇದೆ ಅಲ್ವಾ, ಅದು ನಾನು ಪರ್ಚೇಸ್ ಮಾಡ್ತೀನಿ, ನಾನಿಂದ ನಾನು ಸ್ಟೂಡೆಂಟಿಗೆ ಸೇಲ್ ಮಾಡ್ತೀನಿ. ಆ್ಯಪ್ ಸೇಲ್ ಮಾಡಲ್ಲ, ಆ್ಯಪ್ ಒಳಗಡೆ ನಾನು ಕೋರ್ಸಸ್ ಹಾಕಿ ಕೋರ್ಸಸ್ ಸೇಲ್ ಮಾಡ್ತೀನಿ. ದಿಸ್ ಇಸ್ ಹೌ B2B2C. ವಿತ್ ವೈ ಎಡ್ಟೆಕ್ ಎಜುಕೇಶನ್ ಇಂಡಸ್ಟ್ರಿ ಯಾಕೆ ಹೇಳ್ತಾ ಇಲ್ಲ? ವೈ ಎಡ್ಟೆಕ್ ಇಂಡಸ್ಟ್ರಿ ಅಂತ ಹೇಳ್ತಿದ್ದಾರೆ? ಎಜುಕೇಶನ್ ಇಂಡಸ್ಟ್ರಿ ಹೇಳ್ಬೋದಲ್ವಾ? ಟೆಕ್ನಾಲಜಿ ಯೂಸೇ ಇಲ್ಲ ಇಲ್ಲಿ. ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಸೇಲ್ ಮಾಡಬೇಕಾದ್ರೆ ಯು ಶುಡ್ ಹ್ಯಾವ್ ಸಮ್ ಪ್ಲಾಟ್ಫಾರ್ಮ್ ಅಲ್ವಾ? ಕೋರ್ಸ್ ಆಕ್ಸೆಸ್ ಹೇಳ್ಕೊಡ್ತೀರಾ? ಕರೆಕ್ಟ್, ಕೋರ್ಸ್ ಆಕ್ಸೆಸ್ ಹೇಳ್ಕೊಡ್ತೀರಾ? ಇವಾಗ ನಾನೊಂದು ಕೋರ್ಸ್ ಮಾಡ್ತಾ ಇದ್ದೀನಿ, ರೆಕಾರ್ಡಿಂಗ್ ಕೋರ್ಸ್. ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿ, ಯೂಟ್ಯೂಬಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ನಿಮಗೆ. ಕರೆಕ್ಟ್ ಅಲ್ವಾ? ಎಲ್ಲರೂ ಯೂಟ್ಯೂಬ್ ನೋಡಿದ್ರೆ ನಾಳೆ ನಾನು ದುಡ್ಡು ಮಾಡೋದು ಹೆಂಗೆ? ಅರ್ಥ ಆಗ್ತಿದ್ಯಾ? Yes, sir. ಎಲ್ಲರೂ ಯೂಟ್ಯೂಬ್ ನೋಡಿದ್ರೆ ನಾಳೆ ನನ್ನ ಹತ್ರ ಯಾಕೆ ಬರ್ತಾರೆ? ವಿಡಿಯೋ ಅಲ್ಲಿ ಫ್ರೀಯಲ್ಲಿ ಇದೆ ನೋಡ್ತಾರೆ. ಟೆಕ್ನಾಲಜಿ ಯಾಕೆ ಬೇಕಂದ್ರೆ ಇವಾಗ ನಾನು ಆ್ಯಪ್ ತಗೊಂಡೆ, ಆ್ಯಪ್ ಅಲ್ಲಿ ನಾನು ವಿಡಿಯೋಸ್ ಎಲ್ಲ ಅಲ್ಲಿ ಹಾಕಿ ನಿಮಗೆ ಆಕ್ಸೆಸ್ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಸೊ ನೀವು ವಿಡಿಯೋಸ್ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಶೇರ್ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ ಕೇಸ್ ಬೇರೆಯವರಿಗೆ ಸೇಲ್ ಮಾಡಬೇಕು, ಇವಾಗ ನೀವು 60 ಜನ ಇದ್ದೀರಾ, ನೀನೇನು ತಿಳ್ಕೊಂಡೆ ಅಂದರೆ ನಾನೊಬ್ಬ ಪರ್ಚೇಸ್ ಮಾಡ್ತೀನಿ, 60 ಜನರಿಗೆ ನಾನು ಫ್ರೀಯಲ್ಲಿ ನಾನು ಶೇರ್ ಮಾಡ್ತೀನಿ, ಡೌನ್ಲೋಡ್ ಮಾಡಿ ಶೇರ್ ಮಾಡ್ತೀನಿ ಅಂತ. ಬಟ್ ಅಲ್ಲಿ ಡೌನ್ಲೋಡ್ ಆಗಲ್ಲ, ಸ್ಕ್ರೀನ್ ರೆಕಾರ್ಡಿಂಗು ಆಗಲ್ಲ, ಏನು ವರ್ಕೌಟ್ ಆಗಲ್ಲ. 60 ಜನನು ಸಪ್ರೇಟ್ ಆಗಿ ಪರ್ಚೇಸ್ ಮಾಡಲೇಬೇಕು. ದ್ಯಾಟ್ಸ್ ವೈ ಟೆಕ್ನಾಲಜಿ ಕಮ್ ಇನ್ ಟು ಪಿಕ್ಚರ್. ಅದಕ್ಕೆ ನಾವೇನು ಮಾಡ್ತೀವಿ, ಏನು ಹೇಳ್ತೀವಿ ಇವಾಗ? ಎಜುಕೇಶನ್ ಇಂಡಸ್ಟ್ರಿ ಅಂತ ಹೇಳಲ್ಲ, ಎಡ್ಟೆಕ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಎಜುಕೇಶನ್ ಪ್ಲಸ್ ಟೆಕ್. ಕ್ಲಿಯಾರಿಟಿ ಸಿಗ್ತಾ? Yes, sir. ಇದರಲ್ಲಿ 2 ಟೈಪ್ ಬಿಸ್ನೆಸ್ ನಡೆಯುತ್ತೆ. ಅನ್ಅಕಾಡೆಮಿ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಅದು B2C ಮಾಡೆಲ್ ಅಲ್ಲಿ ವರ್ಕ್ ಮಾಡ್ತಾರೆ. ಅನ್ಅಕಾಡೆಮಿ ಇದು ಒಂದು ಪ್ರಾಡಕ್ಟ್ ಇದೆ ಅಲ್ವಾ, ಗ್ರಾಫಿ, ಇವರು BBC ಮಾಡೆಲ್ ಅಲ್ಲಿ ವರ್ಕ್ ಮಾಡ್ತಾರೆ. ಬಿಸ್ನೆಸ್ ಟು ಬಿಸ್ನೆಸ್, ಆಮೇಲೆ ಅಲ್ಲಿಂದ ಕನ್ಸ್ಯೂಮರ್ಗೆ ಸೇಲ್ ಆಗುತ್ತೆ ಅವ್ರ ಕೋರ್ಸಸ್.
ಕರೆಕ್ಟಾ? ಸೊ ವರ್ಚುವಲ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಏನು ಫೀಲ್ ಇಲ್ಲ, ಟಚ್ ಮಾಡೋಂಗಿಲ್ಲ, ಏನೂ ಇಲ್ಲ. ಸುಮ್ನೆ ದುಡ್ಡು ಹಾಕಿ ತಗೊಳ್ಬೇಕಷ್ಟೇ, ಆಕ್ಸೆಸ್ ತಗೊಳ್ಬೇಕಷ್ಟೇ. ಅದು ನಿಮ್ ಸ್ವಂತನೂ ಆಗಿರಲ್ಲ. ಫಿಸಿಕಲ್ ಪ್ರಾಡಕ್ಟ್ ದುಡ್ಡು ಕೊಟ್ಟು ತಗೊಂಡ್ರೆ ಅದು ನಿಮ್ ಸ್ವಂತ ಪ್ರಾಡಕ್ಟ್, ನೀವೇ ಓನರ್. ಬಟ್ ಇಲ್ಲಿ ಆ ಥರ ಇಲ್ಲ. ಇಲ್ಲಿ ವರ್ಷ ರಿನ್ಯೂ ಮಾಡ್ತಾ ಇರ್ಬೇಕು. ವರ್ಷ ರಿನ್ಯೂ ಮಾಡಬೇಕು, 6 ತಿಂಗಳಿಗೆ ರಿನ್ಯೂ ಮಾಡಬೇಕು. ಬಟ್ ಅದು ನಿಮ್ದೇ ಆಗಿರಲ್ಲ. ನೀವು ಯಾವಾಗ ದುಡ್ಡು ಕೊಟ್ಟು ಸ್ಟಾಪ್ ಮಾಡ್ತೀರಾ ಮುಗ್ದೋಯ್ತು ಕತೆ. ಅಲ್ಲಿಂದ ಅವ್ರ ಆಕ್ಸೆಸ್ ತೆಗ್ದ್ಬಿಡ್ತಾರೆ ನಿಮ್ಗೆ. ದೇರ್ ಇಸ್ ಎ ಬಿಗ್ ಡಿಫರೆನ್ಸ್ ಬಿಟ್ವೀನ್ ವರ್ಚುವಲ್ ಪ್ರಾಡಕ್ಟ್ ಅಂಡ್ ಫಿಸಿಕಲ್ ಪ್ರಾಡಕ್ಟ್. ಓಕೆನಾ? ಅರ್ಥ ಆಗ್ತಿದೆಯಾ? Yes, sir. Yes, sir. ಗುಡ್. ಪ್ರಾಡಕ್ಟ್ ಅನಾಲಿಸಿಸ್ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಓಕೆ, ನಾನು ಅಸೆಸ್ಮೆಂಟ್ ಎಲ್ಲ ಕೊಡ್ತೀನಿ, ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತೀನಿ 6 ಬ್ಯಾಚಿಗೆ. ಪ್ರಾಡಕ್ಟ್ ಅನಾಲಿಸಿಸ್ ಮಾಡಿ. ಯಾಕೆಂದ್ರೆ ದಿಸ್ ಆರ್ ಸಮ್ ಬೇಸಿಕ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಜನರಿಗೆ ಬರೀ ಆಡ್ಸ್ ರನ್ ಮಾಡೋದೇನೋ, ನಾನು ಸುಮ್ಮನೆ ಆಡ್ಸ್ ರನ್ ಮಾಡ್ತೀನಿ ಆ ಥರ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ ಆ ಥರ ಇರಲ್ಲ. ಪ್ಲಾನಿಂಗ್ ಮಾಡುವಾಗ ಪ್ರಾಡಕ್ಟ್ ಅನಾಲಿಸಿಸ್ ಪ್ಲಾನ್ ಮಾಡಬೇಕು, ಕಾಂಪಿಟೇಟರ್ ಅನಾಲಿಸಿಸ್ ಪ್ಲಾನ್ ಮಾಡಬೇಕು. ಕಾಂಪಿಟೇಟರ್ ಅನಾಲಿಸಿಸ್ ಸಿಂಪಲ್. ನೀವು ಏನು ಮಾಡಬೇಕು, ಕಾಂಪಿಟೇಟರ್ ಹುಡುಕ್ಬೇಕು, ಒಂದು 4-5 ಕಾಂಪಿಟೇಟರ್. ಇವಾಗ ಐಫೋನಿಗೆ ಕಾಂಪಿಟೇಟರ್ ಯಾರಿದ್ದಾರೆ, ಸ್ಯಾಮ್ಸಂಗ್ ಇದ್ದಾರೆ, ಒನ್ ಪ್ಲಸ್ ಇದ್ದಾರೆ, ಆ ಥರ ಕಾಂಪಿಟೇಟರ್ ಹುಡುಕಿ ಆದಮೇಲೆ ಅವ್ರದ್ದು ಸ್ವಾಟ್ ಮಾಡಬೇಕು. ನಿಮ್ಮ ಪ್ರಾಡಕ್ಟ್ದು ಸ್ವಾಟ್ ನಿಮ್ಮ ಕಾಂಪಿಟೇಟರ್ ಸ್ವಾಟಿಗೆ ಮ್ಯಾಚ್ ಆಯ್ತಂದ್ರೆ ದೆನ್ ಇಟ್ ಈಸ್ ಎ ಡೈರೆಕ್ಟ್ ಕಾಂಪಿಟೇಟರ್. ಆವಾಗ ನೀವು ಒಂದು ಕನ್ಕ್ಲೂಷನ್ಗೆ ಬಂದು ಹೇಳ್ಬೋದು, ನನ್ನ ಫೋನಿಗೆ, ನನ್ನ ಐಫೋನ್ 13 ಪ್ರೋಗೆ 256 GB ಸ್ಯಾಮ್ಸಂಗ್ದು ಈ ಒಂದು ಫೋನ್ ಮ್ಯಾಚ್ ಆಗ್ತಿದೆ, ಈ ಒಂದು ಫೋನ್ ಕಾಂಪಿಟೇಟರ್ ಕೊಡ್ಬೋದು, ಬೇರೆ ಯಾರು ನನ್ನ ಕಾಂಪಿಟೇಟರ್ ಅಲ್ವೇ ಅಲ್ಲ. ದಿಸ್ ಇಸ್ ಡೈರೆಕ್ಟ್ ಮೆಥಡ್. ಇದು ಒಂದು ಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ಏನು? ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಡೈರೆಕ್ಟ್ ಮೆಥಡ್ ನಿಮ್ ರೆವೆನ್ಯೂನ ನಿಮ್ ಕಾಂಪಿಟೇಟರ್ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ನಿಮ್ ಇಂಡೈರೆಕ್ಟ್ ಕಾಂಪಿಟೇಟರೇ. ಕರೆಕ್ಟ್ ಅಲ್ವಾ? ಇವಾಗ ನಿಮ್ದೊಂದು ನಿಮ್ ಊರಲ್ಲಿ ಇಮ್ಯಾಜಿನ್ ಮಾಡಿ, ಒಂದು ಅಂಗಡಿ ಯಾರೋ ಹಾಕಿದ್ರು, ಮೆಕ್ಯಾನಿಕ್ ಅಂಗಡಿ, ಬೈಕ್ ಮೆಕ್ಯಾನಿಕ್. ಓಕೆ, ಇಲ್ಲಿ ಯಾರು ಇರಲಿಲ್ಲ. ಸೊ ಕಾಂಪಿಟೇಟರ್ ಇದ್ರು, ಬಟ್ 1-2 ಕಿಲೋಮೀಟರ್ಸ್ ಕ್ರಾಸ್ ಆದ್ಮೇಲೆ ಇನ್ನೊಬ್ಬ ಕಾಂಪಿಟೇಟರ್ ಇದ್ದ, ಮೆಕ್ಯಾನಿಕ್. ಓಕೆನಾ? ಸೊ ಇಮಿಡಿಯೇಟ್ಲಿ ಇಲ್ಲಿ ಯಾರಾದ್ರು ಇವ್ರ ಬಿಸ್ನೆಸ್ ನೋಡ್ಬಿಟ್ರು, ಯಾರೊಬ್ಬರು ಬಂದು ಸುಮ್ಮನೆ ಮಾತಾಡ್ಕೊಂಡು ಅರ್ಥ ಹೆಂಗಿದೆ ಬಿಸ್ನೆಸ್ ನಡೀತಾ ಇದೆ ಎಲ್ಲ ಕ್ವಶನ್ಸ್ ಎಲ್ಲ ಕೇಳಿ ಅರ್ಥ ಮಾಡಿ ಅವ್ರಿಗೆ ಗೊತ್ತಾಯ್ತು ತಿಂಗಳಿಗೆ ಆರಾಮಾಗಿ 50-60 ಸಾವಿರ ದುಡಿಬೋದು ಸ್ವಂತ ಹಾಕಿ ಇಟ್ರೆ ಅಂತ ಗೊತ್ತಾಗತ್ತೆ. ಏನ್ ಮಾಡ್ತಾರೆ, ಈ ಗ್ಯಾಪ್ ಅಲ್ಲಿ ಬಂದು ಒಂದು ಕಾಂಪಿಟೇಟರ್ ಓಪನ್ ಮಾಡ್ಬಿಡ್ತಾರೆ, ಅವ್ರದ್ದು ಸ್ವಂತ ಮೆಕ್ಯಾನಿಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆವಾಗ ಏನಾಯ್ತು, ಇಮ್ಯಾಜಿನ್ ಮಾಡಿ, ಇವನ್ ಸುಮ್ಮನೆ ಬರೀ ಬುಲೆಟ್ಗೆ ಮಾತ್ರ ಇಡ್ತಾನೆ ಸರ್ವಿಸು. ಇಲ್ಲಿ ನೀವು ಬೇರೆ ಗಾಡಿಗಳು ಇರ್ತೀರಾ, ಇಲ್ಲಿ ಜನರಲ್ ಆಗಿ ಇರ್ತೀರಾ. ಸ್ಪೆಸಿಫಿಕ್ ಆಯ್ತಲ್ವಾ? ಬಟ್ ಸ್ಟಿಲ್ ನಿಮ್ಮ ಹತ್ರ ಎಷ್ಟು ಬುಲೆಟ್ ಬರ್ತಿತ್ತು, ಅದು ಸ್ಪೆಸಿಫಿಕ್ ಆಗಿ ಇಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಎಷ್ಟು ಬುಲೆಟ್ ಬರ್ತಿತ್ತು ರಿಪೇರಿಗೆ, ಅದು ಇಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕರೆಕ್ಟ್ ಅಲ್ವಾ? ಆವಾಗ ಡೈರೆಕ್ಟ್ ಕಾಂಪಿಟೇಟರ್ ಅಲ್ಲ ಇವನು. ಬಟ್ ನಿಮ್ ಮಂತ್ಲಿ 50,000 ಪ್ರಾಫಿಟ್ ಅಲ್ಲಿ ಇಲ್ಲಿ 10,000 ಕಮ್ಮಿ ಆಗ್ತಿದೆ. ಇವಾಗ ಈ 10,000 ಇಲ್ಲಿ ಇವನಿಗೆ ಹೋಯ್ತು, ಇಲ್ಲಿಂದ 10,000 ಇವನಿಗೆ ಹೋಯ್ತು. ನಿಮ್ಗೆ ಲಾಸ್ ಆಗ್ತಿದೆ ಅಲ್ವಾ? ಹಾಗಾದ್ರೆ ಇವ್ ನಿಮ್ ಕಾಂಪಿಟೇಟರ್ ಹೌದಾ ಅಲ್ವಾ? ಇವ್ ನಿಮ್ ಕಾಂಪಿಟೇಟರ್ ಹೌದಾ ಅಲ್ವಾ? Yes, sir. Competitor. ಕರೆಕ್ಟ್ ಅಲ್ವಾ? ಒಂದು ಡೈರೆಕ್ಟ್ ಸೇಮ್ ಪ್ರಾಡಕ್ಟ್ ಇರಬೇಕು ಕಾಂಪಿಟೇಟರ್ ಅಂದ್ರೆ. ಸೆಕೆಂಡು ಸೇಮ್ ಪ್ರಾಡಕ್ಟ್ ಇರಲ್ಲ, ಸಿಮಿಲಾರಿಟಿ ಇರುತ್ತೆ, ಬಟ್ ಕಾಂಪಿಟೇಟರ್ ಇಂದ ನಿಮ್ ರೆವೆನ್ಯೂನ ಹಾಳಾಗತ್ತೆ, ನಿಮ್ ರೆವೆನ್ಯೂನ ಕಮ್ಮಿ ಆಗುತ್ತೆ. ಸೊ ಅಗೇನ್ ಯು ಕ್ಯಾನ್ ಕನ್ಸಿಡರ್ ಎ ಇಂಡೈರೆಕ್ಟ್ ಕಾಂಪಿಟೇಟರ್. ನಮ್ ಡೈರೆಕ್ಟ್ ಕಾಂಪಿಟೇಟರ್ ಅಲ್ಲ, ಬಟ್ ಅವನಿಂದ ನನ್ಗೆ ಎಷ್ಟು ಲಾಸ್ ಆಗ್ತಿದೆ ಅಂತ ಹೇಳ್ಬೋದು. ಹೇಳ್ತಾರಲ್ಲ, ತುಂಬಾ ಜನ ಹೇಳ್ತಾರಲ್ಲ, ಪಕ್ಕದ ಅಂಗಡಿಯಿಂದ ನನ್ಗೆ ಒಂದು 5,000 ಲಾಸ್ ಆಯ್ತು ಅಂತ. ತುಂಬಾ ಜನ ಹೇಳ್ತಾರೆ, ಯಾರ ಬಿಸ್ನೆಸ್ ಇದೆ, ಯಾರು ಅಂಗಡಿ ಎಲ್ಲ ಹಾಕೊಂಡಿದ್ದಾರೆ, ಅವರೆಲ್ಲ ಬಂದು ಹೇಳ್ತಾರೆ, ಅವನು ಹೊಸ ಅಂಗಡಿ ಸ್ಟಾರ್ಟ್ ಮಾಡ್ಬಿಟ್ಟ, 5-10 ಸಾವಿರ ನನಗೆ ಲಾಸ್ ಆಗ್ತಿದೆ ದಿನಕ್ಕೆ ಅಂತ ಹೇಳ್ತಾರೆ ಬಂದು. ಯಾಕಂದ್ರೆ ಆ ಕಸ್ಟಮರ್ ಅಲ್ಲಿ ಹೋದ್ರು, ಶಿಫ್ಟ್ ಆಗ್ಬಿಟ್ಟು. ಕರೆಕ್ಟ್? ಸೊ ದಿಸ್ ಇಸ್ ಅಗೇನ್ ಎ ಕೈಂಡ್ ಆಫ್ ಕಾಂಪಿಟೇಟರ್. ಎರಡು ಟೈಪ್ ಕಾಂಪಿಟೇಟರ್ ಇರುತ್ತೆ, ಒಂದು ಡೈರೆಕ್ಟ್ ಆಗಿರುತ್ತೆ, ಒಂದು ಇಂಡೈರೆಕ್ಟ್ ಆಗಿರುತ್ತೆ. ಸೊ ಎರಡೂ ನಾವು ಕನ್ಸಿಡರ್ ಮಾಡಬೇಕು. ಒನ್ಸ್ ಯು ಸ್ಟಾರ್ಟ್ ಯುವರ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನೀವು ಎರಡನ್ನ ಕನ್ಸಿಡರ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಐ ಹೋಪ್ ಪ್ರಾಡಕ್ಟ್ ಅನಾಲಿಸಿಸ್, ಕಾಂಪಿಟೇಟರ್ ಅನಾಲಿಸಿಸ್ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ.
ಇದೇನು ದೊಡ್ಡ ಟಾಪಿಕ್ ಅಲ್ಲ, ದಿಸ್ ಇಸ್ ಜಸ್ಟ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಟಾಪಿಕ್. ಓಕೆ, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಇದೆಯಾ ಇಲ್ವಾ, ಪ್ರಾಪರ್ ಸ್ವಾಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಪ್ರಾಡಕ್ಟ್ ವರ್ಕ್ ಆಗ್ಬೋದಾ, ನಾನೇನು ಹಪ್ಪಳ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಟೇಸ್ಟ್ ಇದೆಯಾ, ಮಾರ್ಕೆಟಲ್ಲಿ ಜನ ಎಕ್ಸೆಪ್ಟ್ ಮಾಡ್ಬೋದಾ ಅಂತ ನೀವೇ ಅನಲೈಸ್ ಮಾಡಬೇಕಂತ. ಅದು ಅನಲೈಸ್ ಮಾಡಿಲ್ಲ ಆದರೆ ಕಷ್ಟ ಆಗುತ್ತೆ. ಸುಮ್ಮನೆ ಮಾರ್ಕೆಟಲ್ಲಿ ಹೋಗಿ ಅಷ್ಟು ಲಾಸ್ ಮಾಡಿ ಯಾರೋ ಪರ್ಚೇಸ್ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಓಕೆನಾ? ಸೊ ದಿಸ್ ಇಸ್ ಹೌ ದ ಕಾಂಪಿಟೇಟಿವ್ ಅನಾಲಿಸಿಸ್ ವರ್ಕ್. ಇದೇನು ದೊಡ್ಡ ಟಾಪಿಕ್ ಅಲ್ಲ, ಸೊ ಇಟ್ ಜಸ್ಟ್ ಎ ಸ್ಮಾಲ್ ಟಾಪಿಕ್. ಅರ್ಥ ಮಾಡಿದರೆ ಇಟ್ ವಿಲ್ ಬಿ ವೆರಿ ಈಸಿ, ಅರ್ಥ ಮಾಡಿಲ್ಲ ಆದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅರ್ಥ ಆಯ್ತಾ? ಪ್ರಾಡಕ್ಟ್ ಅನಾಲಿಸಿಸ್, ಕಾಂಪಿಟೇಟಿವ್ ಅನಾಲಿಸಿಸ್ ಒಂದು ಅಸೆಸ್ಮೆಂಟ್ ಮಾಡ್ಬೋದಾ? ಎಸ್ ಸರ್. ಓಕೆನಾ? Yes, sir. ನೋಡಿ, ಒಂದು ಅಸೆಸ್ಮೆಂಟ್ ಕೊಡ್ತೀನಿ ನಾನು ನಿಮಗೆ. there are 6 ಬ್ಯಾಚಸ್ ಅಲ್ವಾ? ಎಲ್ರಿಗೂ ಯಾವ್ಯಾವ ಬ್ಯಾಚ್ ಗೊತ್ತಾ? No, sir. ಯಾರ್ಯಾರು ಯಾವ ಬ್ಯಾಚ್ ಅಲ್ಲಿ ಇದ್ದೀರಾ ಅಂತ ಸರ್ ಗ್ರೂಪ್ ಶೇರ್ ಮಾಡಿ ಸರ್. No, sir. ಓಕೆ, ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಕ್ಕೆ ಹೇಳ್ತೀನಿ. ಸೊ ನಮಗೆ ನಿಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಬಂದಿರೋದು ಅದು. ಓಕೆನಾ? ಶೇರ್ ಮಾಡಕ್ಕೆ ಹೇಳ್ತೀನಿ. ನಾನು ಆಕ್ಚುಲಿ ಆ ಪ್ರಾಜೆಕ್ಟ್ ಬೇಸ್ ಮೇಲೆ ಬ್ಯಾಚ್ ಮಾಡೋಣ ಅಂತ ಇದ್ದೆ. ಇವಾಗ ಯೂಟ್ಯೂಬ್ ಅಲ್ಲಿ ಯಾರು ತಗೊಂಡಿದ್ರೆ ಅವರಿಗೆ ಒಂದು ಬ್ಯಾಚ್ ಅಲ್ಲಿ ಹಾಕೋಣ, ಸೋಷಿಯಲ್ ಮೀಡಿಯಾ ಬೇಸ್ ಅಲ್ಲಿ ಯಾವ ತಗೊಂಡಿದ್ರೆ ಅವರಿಗೆ ಇನ್ನೊಂದು ಬ್ಯಾಚ್ ಅಲ್ಲಿ ಹಾಕೋಣ, ಯಾರು ಅಡ್ವರ್ಟೈಸ್ಮೆಂಟ್ ಬೇಸ್ ಅಲ್ಲಿ ತಗೊಂಡಿದ್ರೆ ಅವರಿಗೆ ಇನ್ನೊಂದು ಬ್ಯಾಚ್ ಅಲ್ಲಿ ಹಾಕೋಣ ಅಂತ ನಾನು ಆ ಥರ ಪ್ಲಾನ್ ಮಾಡಿದ್ದೆ. ಬಟ್ ಓಕೆ, ಇನ್ ಕೇಸ್ ಆ ಥರ ಮಾಡ್ಬೋದಾದ್ರೆ ಸ್ವಲ್ಪ ಟಾಪಿಕ್ ಚೇಂಜ್ ಮಾಡೋಣ. ಓಕೆನಾ? ನಾನು ಬ್ಯಾಚ್ ಶೇರ್ ಮಾಡಕ್ಕೆ ಹೇಳ್ತೀನಿ. ಆ ಬ್ಯಾಚ್ ವೈಸ್ ನೀವು ಟಾಪಿಕ್ ತೊಗೊಂಡ್ರೆ ನಿಮಗೂ ಈಸಿ ಆಗುತ್ತೆ. ಸೊ ಇದನ್ನು ಕಮ್ಯುನಿಕೇಟ್ ಮಾಡಿ ಸ್ವಲ್ಪ ನೀವು ಒಂದು ಬ್ಯಾಚಲ್ಲಿ ಕಮ್ಯುನಿಕೇಟ್ ಮಾಡಿ ನೀವು ಮಾಡ್ಬೋದು ಆ ಪ್ರಾಜೆಕ್ಟ್. ಓಕೆನಾ? ಸೊ ಫಸ್ಟು ನಿಮಗೆ ಪ್ರಾಡಕ್ಟ್ ಅನಾಲಿಸಿಸ್ ಮಾಡಬೇಕು. ಓಕೆನಾ? ಸೆಕೆಂಡ್ ಕಾಂಪಿಟೇಟಿವ್ ಅನಾಲಿಸಿಸ್ ಮಾಡಬೇಕು. ಥರ್ಡ್ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಕನ್ಕ್ಲೂಷನ್ ಅಂದ್ರೆ ಏನು? ವಿಚ್ ಪ್ರಾಡಕ್ಟ್ ಇಸ್ ಬೆಟರ್ ಮತ್ತೆ ಯಾಕೆ ಬೆಟರ್. ಓಕೆನಾ? ಇದರಲ್ಲಿ 2 ಮೆಥಡ್ ಇಂಪ್ಲಿಮೆಂಟ್ ಮಾಡಬೇಕು. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಇಂಡೈರೆಕ್ಟ್ ಮೆಥಡ್. ಓಕೆನಾ? ಸೊ ಇಲ್ಲಿ ನಾನು ಎಲ್ಲ ವರ್ಚುವಲ್ ಪ್ರಾಡಕ್ಟೇ ಕೊಡ್ತೀನಿ, ಫಿಸಿಕಲ್ ಪ್ರಾಡಕ್ಟ್ ಕೊಡಲ್ಲ. ಓಕೆನಾ? ಫಿಸಿಕಲ್ ಪ್ರಾಡಕ್ಟ್ ಮೀನ್ಸ್ ಸ್ವಲ್ಪ ಈಸಿ ಆಗುತ್ತೆ, ಸೆಲ್ಲಿಂಗ್ ಇದೆಲ್ಲ ಈಸಿ ಆಗುತ್ತೆ. ಬಟ್ ವರ್ಚುವಲ್ ಪ್ರಾಡಕ್ಟ್ ಇಸ್ ವೆರಿ ಡಿಫಿಕಲ್ಟ್. ಯು ನೀಡ್ ಪ್ರಾಪರ್ ಮಾರ್ಕೆಟಿಂಗ್ ಪ್ಲಾನ್ ಫಾರ್ ವರ್ಚುವಲ್ ಪ್ರಾಡಕ್ಟ್. ಓಕೆನಾ? ಇದರಲ್ಲಿ ಒಂದು ಪ್ರಾಡಕ್ಟ್ ಇದೆ ಸೆನ್ಸಿಬಲ್ ಅಂತ. ಯಾರಿಗೆಲ್ಲ ಗೊತ್ತು ಸೆನ್ಸಿಬಲ್? ಕೇಳಿದ್ದೀರಾ? ಸೆನ್ಸಿಬಲ್ ಯಾರು ಕೇಳಿದ್ದೀರಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಇಂಟ್ರೆಸ್ಟ್ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಸೆನ್ಸಿಬಲ್ ಪ್ರಾಡಕ್ಟ್ ಕೇಳಿಲ್ವಾ? ಝೀರೋದಾ ಅಂತ ಯಾರು ಕೇಳಿದ್ದೀರಾ? ಝೀರೋದಾ ಯಾರು ಕೇಳಿದ್ರಾ? ನಂಬರ್ 1 ಬ್ರೋಕಿಂಗ್ ಕಂಪನಿ, ಅವ್ರದ್ದೇ ಒಂದು ಪ್ರಾಡಕ್ಟ್ ಇದೆ ಸೆನ್ಸಿಬಲ್. ಓಕೆನಾ? ಈ ಪ್ರಾಡಕ್ಟ್ ಬಗ್ಗೆ ಅನಾಲಿಸಿಸ್ ಮಾಡಬೇಕು. ಇವ್ರ ಕಾಂಪಿಟೇಟರ್ ಯಾರಿದ್ದಾರೆ ಅಂತ ತಿಳ್ಕೊಳ್ಬೇಕು. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕಾಂಪಿಟೇಟರ್ 2 ಟೈಪ್ ತಿಳ್ಕೊಳ್ಬೇಕು. ಮತ್ತೆ ಕನ್ಕ್ಲೂಷನ್. ಓಕೆನಾ? ಸೊ ಸೆನ್ಸಿಬಲ್ ಅಂತ ಒಂದು ವೆಬ್ಸೈಟು ಇದೆ. ಸೊ ವೆಬ್ಸೈಟ್ ಓಪನ್ ಮಾಡಿ ಚೆಕ್ ಮಾಡಿ ಏನಿದೆ, ಯಾವ ಥರ ಇದೆ, ಏನು ಪ್ರಾಡಕ್ಟ್ ಇದೆ, ಏನೇನು ಕೊಡ್ತಿದ್ದಾರೆ, ಫೀಚರ್ಸ್ ಏನಿದೆ ಎಲ್ಲ ನೋಟ್ ಡೌನ್ ಮಾಡಬೇಕು. ಮತ್ತೆ ಕೂತ್ಕೊಂಡು ಸ್ವಾಟ್ ಅನಾಲಿಸಿಸ್ ಮಾಡಿ ಒಂದು ರಿಪೋರ್ಟ್ ಜನರೇಟ್ ಮಾಡಬೇಕು. ಆಗ್ಬೋದಾ ಕೆಲಸ ಬ್ಯಾಚ್ 1 ಅವರಿಗೆ? ಎಲ್ರಿಗೂ ಅಲ್ಲ, ಎಲ್ಲರೂ ಸೇಮ್ ಪ್ರಾಜೆಕ್ಟ್ ಮಾಡಿ ನೋಡೋಣ. ಆಗ್ಬೋದಾ? ರೆಸ್ಪಾಂಡ್ ಹೆಂಗೆ ಸರ್? ಮಾಡ್ಬೋದಾ ಈ ಪ್ರಾಜೆಕ್ಟ್ನ? ಸರ್ ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ಸೆನ್ಸಿಬಲ್ ಅಂತ ಒಂದು ಕಂಪನಿ, ನಾನು ತೋರಿಸ್ತೀನಿ ನಿಮಗೆ ಸೆನ್ಸಿಬಲ್. ಓಕೆನಾ? ಒಂದು ನಿಮಿಷ. ಎಲ್ರಿಗೂ ಸೇಮೇ ಪ್ರಾಜೆಕ್ಟ್ ಕೊಡ್ತೀನಿ, ಬೇರೆ ಬೇರೆ ಬೇಡ. ಇಟ್ಸ್ ವೆರಿ ಡಿಫಿಕಲ್ಟ್.